ವ್ಯಾಖ್ಯಾ ಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೇ ಬಿಭ್ರದ್ಭಿನ್ನ ಸ್ಫಟಿಕರುಚಿರೇ ಪುಂಡರೀಕೇ ನಿಷನ್ನಃ ಅಮ್ಲಾನಶ್ರೀರಮೃತವಿಶದೈರಂಶಭಿಪ್ಲಾವಯನ್ ಮಾಮಾವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭುವಾ ಯಾವನಿಮಗಾಹ ನಮಃ ಸ್ವಾಮಿನ್ ರಾಮ ಪ್ರಿಯತಮ ನಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವತ್ರಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರೇ. ವೇದವ್ಯಾಸುರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 105ನೆಯ ಪ್ರವಚನ. ಭೀಷ್ಮರ ರಾಜಧರ್ಮೋಪದೇಶ ಧರ್ಮರಾಜಾದಿಗಳಿಗೆ ಆಗುತ್ತಲಿದೆ. ಅನೇಕ ರಾಜನ ನ್ಯಾಯಯುತವಾದ ಕೆಲಸಗಳ ಬಗ್ಗೆ, ದಂಡದ ಬಗ್ಗೆ ಭೀಷ್ಮರು ಹೇಳುತ್ತಾ ಯಾರಿಗೆಲ್ಲ ಹೇಗೆ, ಎಷ್ಟರ ಮಟ್ಟಿಗೆ ಪ್ರಹಾರವೋ ಧನದಂಡವೋ ಇದನ್ನೆಲ್ಲ ಹೇಳುತ್ತಾ ಕೊನೆಗೆ ರಾಜನನ್ನೇ ಒಂದೊಮ್ಮೆ ಯಾರಾದರೂ ಟಾರ್ಗೆಟ್ ಮಾಡಿದ್ರೆ, ಮುಗಿಸಲು ಸಂಚು ಹೂಡಿದ್ರೆ ಇದು ದೊಡ್ಡದಾಗಿರತಕ್ಕಂತಹ ದೇಶದ್ರೋಹ, ರಾಜದ್ರೋಹ. ಆದ್ದರಿಂದ ರಾಜ್ಞಾವಧೆ ಚಿಕೀರ್ಷೇದ್ಯ ಅಂತ ಒಂದು ಯೋಚನೆ ಮಾಡಿದ್ರು, ಅಟೆಂಪ್ಟ್ ಹಾಗಿದ್ರು ತಸ್ಯ ಚಿತ್ರ ವಧೋ ಭವೇತ್ ಅಂತಾನೆ. ಅವನನ್ನು ಚಿತ್ರಹಿಂಸೆಯಲ್ಲಿ ಮುಗಿಸಬೇಕು ಅಂತ ಹೇಳ್ತಾರೆ. ಅವನನ್ನು ಕಟ್ಟಿ ಹಾಕಿ ಹಿಡಿದು ಹಾಕಿ ಬಡಿತ. ಅಷ್ಟಕ್ಕೆ ಮಾತ್ರ ಅಲ್ಲ, ಆದೀಪಕಸ್ಯ ಊರಿನಲ್ಲಿ ಬೆಂಕಿ ಕೊಟ್ಟು ಗಲಾಟೆ ಎಬ್ಬಿಸ್ತಾರಲ್ಲ ಅಂತವರಿಗೂ ಅದೇ ರೀತಿಯಾದ ಶಿಕ್ಷೆ. ಸ್ಥೇನಸ್ಯ ರಾಜಸೊತ್ತು ಅಪಹಾರ ಮಾಡತಕ್ಕಂಥ ಕೋಶ ಕಳ್ಳರಿಗೂ, ವರ್ಣಸಂಕರಿಕಸ್ಯ ಚ ಇನ್ನು ಹೇಳ್ತಾನೆ, ಧರ್ಮದಲ್ಲಿ ಧರ್ಮಾಂತರ ಮತಾಂತರ ಗಲಭೆ ಈ ರೀತಿಯಾಗಿ ಜನರನ್ನು ತಪ್ಪಿಸುವಂತಹ ಕೆಲಸ, ಜಾತಿ ಭ್ರಷ್ಟರನ್ನಾಗಿಸುವುದು, ಜಾತಿ ಸಾಂಕರ್ಯ ಮಾಡುವುದು, ಇಂಥ ರೀತಿಯ ಉಪದ್ರವ ಮಾಡಿಕೊಂಡವರಿಗೂ ಧರ್ಮದ ಮೇಲೆಯೇ ಅವರದ್ದು ಪ್ರಹಾರ ಆಗುವುದರಿಂದ ಅಂಥವರನ್ನು ಬಹಳ ಭೀಕರವಾಗಿ ಸಾಯಿಸಬೇಕು ಅಂತ ಹೇಳ್ತಾನೆ ಭೀಷ್ಮ ದಂಡದ ನೆಲೆಯಲ್ಲಿ. ಮತ್ತೆ ಹೀಗೆ ಭೀಕರವಾದ ಧರ್ಮವನ್ನು ರಚಿಸಿಕೊಡುವುದರಿಂದ ರಾಜ ಅನ್ಪಾಪ್ಯುಲರ್ ಆಗ್ತಾನ, ಅಯೋಗ್ಯನನ್ನಿಸ್ತಾನ ಅಂದ್ರೆ ಇವರು ಹೇಳ್ತಾನೆ, ದೇಶದ ವಿಷಯದಲ್ಲಿಯೂ ಖಡಕ್ಕಿರಬೇಕೆನ್ನುವುದು ಸತ್ಯ, ಧರ್ಮದ ವಿಷಯದಲ್ಲಿಯೂ ಅಷ್ಟು ಸತ್ಯ ಅಲ್ವಾ. ಅದನ್ನು ಸಮ್ಯಕ್ ಪ್ರಣಯತಃ ದಂಡಂ ಭೂಮಿಪಸ್ಯ ವಿಷಾಂಪತೆ ಯುಕ್ತಸ್ಯ ವಾ ನಾಸ್ತ್ಯ ಧರ್ಮ ಧರ್ಮ ಏವ ಹಿ ಶಾಶ್ವತ. ಯೋಗ್ಯವಾದ ನೆಲೆಯಲ್ಲಿ ತೀಕ್ಷ್ಣವಾದ ದಂಡವನ್ನು ಕೊಟ್ರೆ ಅದು ತಪ್ಪು ಯಾರು ಹೇಳ್ತಾರೆ? ಹಾಗೆ ಆಗಿವೆ. ತಪ್ಪುಗಾರನಿಗೆ ತೀಕ್ಷ್ಣವಾದ ದಂಡನೆಯನ್ನು ಕೊಡುವುದರಲ್ಲಿ ಇವ ಮೃದು ಧೋರಣೆಯನ್ನು ಪಡೆಯಬಾರದು. ಹಾಗೆ ಮಾಡಿದ್ರೆ ಜನ ಏನು ಯೋಚನೆ ಮಾಡ್ತಾರೆ? ದೊಡ್ಡ ತಪ್ಪು ಮಾಡಿದ್ರೆ ಇವರೇನು ಹೆಚ್ಚಿನಾಗಿ ಶಾಂತಿ ಕ್ಷಮೆ ಸಹಿಸ್ತಾರೆ, ಹೇಳಿಕೊಂಡು ದೊಡ್ಡ ದೊಡ್ಡ ತಪ್ಪಿಗೆ ಇಳಿತಾರೆ. ಆದ್ದರಿಂದ ತಪ್ಪಿಗನುಗುಣವಾಗಿ ಕ್ರಮಬದ್ಧವಾದಂತಹ ದಂಡ ಪ್ರಣಯನದಲ್ಲಿ ಏನು ಅಧರ್ಮ ಇಲ್ಲ ಅಂತ ಹೇಳ್ತಾರೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುವುದರಿಂದ ಒಳ್ಳೆಯದೇ ಆಗ್ತದೆ, ದೇಶಕ್ಕೂ ಒಳ್ಳೆಯದಾಗ್ತದೆ, ಅವನಿಗೂ. ದೇವರಿದ್ದಾನೆ, ಜನ್ಮಾಂತರ ಇದೆ, ಲೋಕಾಂತರ ಇದೆ ಅಲ್ಲ, ಅದು ಬೇರೆ. ಮಾಡಿಕೊಂಡು ಬಾರದವರಿಗೆ ಜಾಸ್ತಿ ವಿಷಯದಲ್ಲಿ. ಇಲ್ಲಿ ರಾಜ ಒಂದೊಮ್ಮೆ ಪನಿಷ್ಮೆಂಟ್ ಕೊಟ್ರೆ ಅವನು ಮಾಡಿದ ತಪ್ಪಿಗೆ ಇಲ್ಲಿ ಪರಿಮಾರ್ಜನೆ ಉಂಟು ಅಂತ ಅರ್ಥ. ಯಾಕೆ? ರಾಜ ಅವನು ಪ್ರತ್ಯಕ್ಷ ದೇವರಿದ್ದಾನೆ, ಅವನೊಳಗೆ ನಿಂತ ಚಕ್ರವರ್ತಿ ರೂಪದ ಭಗವಂತ ರಾಜರಾಜೇಶ್ವರ ರೂಪದಲ್ಲಿ ಅವನಿಗೆ ಶಿಕ್ಷೆ ಕೊಟ್ಟ ಅಂತ ಅರ್ಥ. ಆದ್ರಿಂದ ಇಲ್ಲಿ ತಪ್ಪು ಮಾಡಿದವ ತಪ್ಪಿಗೆ ಅನುಗುಣವಾದ ಶಿಕ್ಷೆಯನ್ನು ಅನುಭವಿಸುವುದು ಅವನಿಗೂ ಕ್ಷೇಮ, ಒಳಿತು. ಹೀಗೆ ಧರ್ಮದ ಬಗ್ಗೆ ದಂಡನೆ ಎನ್ನುವುದು ಅದು ಧರ್ಮವೇ ಅಂತ ಹೇಳ್ತಾ ಭೀಷ್ಮರು. ಮತ್ತೆ ಇಷ್ಟ ಬಂದಾಗಿ ಕೊಡುವುದು ಅದು ಅಧರ್ಮ. ಯಾರ್ಯಾರಿಗೋ ಏನೇನೋ, ಯಾರ ತಪ್ಪಿಗೆ ಯಾವುದೋ ರೀತಿಯ ಶಿಕ್ಷೆ, ಎಂದೋ ಯಾವುದೋ ಬಗ್ಗೆ, ಒಬ್ಬರಿಗೆ ಒಂದು ರೀತಿಯಲ್ಲಿ ಇಲ್ಲ, ಏನೋ ಏನೋ ಮಾಡ್ತಾ ಇದ್ರೆ ಇಷ್ಟ ಬಂದ ಹಾಗೆ, ಅದು ತಪ್ಪು. ಕಾಮಕಾರೇಣ ದಂಡಂತೂ ಯಹ ಕುರಿಯಾದ ಅವಿಚಕ್ಷಣ. ಅವನಿಗೆ ಸರಿಯಾಗಿ ಗೊತ್ತಿಲ್ಲ, ಲೆಕ್ಕಾಚಾರ ಮಾಡಿಕೊಂಡಿಲ್ಲ, ವಿಮರ್ಶೆ ಮಾಡುವುದಿಲ್ಲ, ಎಲ್ಲರಿಗೂ ಯದ್ವಾ ತದ್ದು
ಶಿಕ್ಷೆಯನ್ನು ಕೊಡ್ತಾ ಇದ್ದಾನೆ, ದಂಡನೆಯನ್ನು ಕೊಡ್ತಾ ಇದ್ದಾನೆ ಅಂದ್ರೆ ಅದು ಅಂತವನು ತಪ್ಪು. ಅಂತವನು ಸಹ ಅಕೀರ್ತಿ ಸಂಯುಕ್ತ ಮೃತಃ ನರಕಮಶ್ನು. ಇಲ್ಲಿಯೂ ಅವನು ಒಳ್ಳೆಯವನು ಅಂತ ಅನಿಸಿಕೊಳ್ಳುವುದಿಲ್ಲ. ಜನ ಬೈತಾರೆ, ಒಬ್ಬೊಬ್ರು ಒಂದು ರೀತಿ ಇದೆ, ಸರಿಯಾಗಿ ಗೊತ್ತಿಲ್ಲವನಿಗೆ ಹೀಗೆ ದಂಡನೆ ಅಲ್ಲ ಅಂತ ಹೇಳಿಕೊಂಡು ಅದರಿಂದ ಕಮ್ಮಿ ದೊಡ್ಡ ತಪ್ಪು ಮಾಡಿದವನಿಗೆ ಕಮ್ಮಿ ಶಿಕ್ಷೆ ಆದ್ರೆ ಬಾಯಿ ಮುಚ್ಚಿಕೊಳ್ತಾನೆ. ಸಣ್ಣ ತಪ್ಪಿನ ದೊಡ್ಡ ಶಿಕ್ಷೆ ಸಿಕ್ಕಿಬಿಟ್ರೆ ಇವನದ್ದು ಅಯಥಾಚಾರದಿಂದಾಗಿ ಇದರಿಂದಾಗಿ ಅವನಿಗೆ ಈ ಲೋಕದಲ್ಲಿ ಯಾಕೆ ಇರುತ್ತಿ, ಅಷ್ಟೇ ಅಲ್ಲದೆ ಅವನು ನರಕಕ್ಕೆ, ಯಾಕೆ ತಪ್ಪು ಅಲ್ಲದವನು ಹೆಚ್ಚು ತಪ್ಪು ಮಾಡಿದ ಶಿಕ್ಷೆ ಕೊಟ್ಟಂತ ಅನುಭವ ಅವನು ಪಡಿಬೇಕಾಗತ್ತೆ. ಮುಂದೆ ಕೊಡಲಾರದ್ದಕ್ಕೆ ಮಾತ್ರ ಅಲ್ಲ, ಹೆಚ್ಚು ಕೊಟ್ಟದ್ದಕ್ಕಿಲ್ವಾ ಅದು ನರಕಕ್ಕೆ ಹೋಗ್ತಾನವನು. ಅಷ್ಟು ಮಾತ್ರ ಅಲ್ಲ, ಅದರಲ್ಲಿಯೂ ಗಮ್ಮತ್ತು ಕೇಳಿದ್ರೆ ಯಾರದ್ದೋ ಲೆಕ್ಕಾಚಾರದಲ್ಲಿ ಮಾಡಿದ್ರೆ, ಯಾರೋ ಹೇಳಿದ ಅಂತ ಮಾಡಿದೆ ನಾನು, ನನಗೊತ್ತಿಲ್ಲ ಸರಿಯಾಗಿ ಅದಕ್ಕೋಸ್ಕರ ಮಾಡಿದ್ದು ಹೇಳಿದ್ರೆ ಅದಲ್ಲ. ಯಾರೋ ಹೇಳಿದ್ದಕ್ಕೆ ರಾಜ ದಂಡನೆಯನ್ನು ಮಾಡಬಾರ್ದು, ಸ್ವತಃ ತಾನು ವಿಮರ್ಶೆ ಮಾಡಿಕೊಳ್ಳಬೇಕು ಅಥವಾ ವಿಮರ್ಶೆ ಮಾಡಿಸಬೇಕು. ನ ಪರಸ್ಯ ಪ್ರವಾದೇನ ಪರೇಶಾಂ ದಂಡಮರ್ಪಯೇತ್. ಇನ್ನೊಬ್ಬರ ಮಾತು ಕೇಳಿ ದಂಡನೆಯನ್ನು ಕೊಡುವುದರಲ್ಲಿ ಔಚಿತ್ಯ ಇಲ್ಲ. ಆಗಮಾನುಗಮಂ ಕೃತ್ವ ಬದ್ನೀಯಾತ್ ಮೋಕ್ಷೇತ. ವ್ಯಕ್ತಿಯ ದೂರ ಬಂದಾಗ ಅಲ್ಲಿರತಕ್ಕಂತಹ ಸನ್ನಿವೇಶದ ಪದಗಳನ್ನು, ಶಬ್ದಗಳನ್ನು, ವ್ಯವಸ್ಥೆಗಳನ್ನು, ಅದಕ್ಕೆ ಅನುಗುಣವಾದ ಮಾತುಗಳನ್ನು, ಚಿಂತನೆಗಳನ್ನು, ಡಾಕ್ಯುಮೆಂಟ್ಸ್ಗಳನ್ನು ಒಂದು ದೃಷ್ಟಿಯಿಂದ ಪ್ರಮಾಣಗಳನ್ನೆಲ್ಲ ವಿಮರ್ಶೆ ಮಾಡಿ ಹೇಳುವ ಸಾಕ್ಷಿಗಳ ಪದಗಳನ್ನು ಕೇಳಿ ಅದಕ್ಕೆ ಅನುಕೂಲಕರವಾಗಿರತಕ್ಕಂಥ ಗೆರೆಗಳನ್ನು ಓದಿಕೊಂಡು ಹಾಗೆ ಅನುಗುಣವಾಗಿ ಅವನು ಬೇಕಾದರೆ ಅವನನ್ನು ಶಿಕ್ಷೆಗೆ ಒಳಪಡಿಸಬೇಕು. ಇಲ್ಲ ಅದು ತಪ್ಪುಗಾರಲ್ಲಾದ್ರೆ ಅವನನ್ನು ಬಿಡುಗಡೆಯನ್ನಾದ್ರೂ ಮಾಡಬಹುದು. ಅದು ಒಬ್ಬನ ಇನ್ನೊಬ್ಬನ ಸುಮ್ಮನೆ ಮಾತು ಕೇಳಿ ರಾಜನಾದವ ದಂಡವನ್ನು, ಶಿಕ್ಷೆಯನ್ನು ಕೊಡ್ಲಿಕ್ಕೆ ಹೋಗಬಾರದು. ಇದು ಪ್ರಧಾನವಾದದ್ದು ಅಂತ. ಎಲ್ಲಿಯಾದ್ರೂ ಆಗೋದೊಮ್ಮೆ ಏನೇನೋ ಯೋಚನೆಗಳಲ್ಲಿ ಯಾರ್ಯಾರಿಗೋ ತಪ್ಪಿಲ್ಲದೇನೆ ಶಿಕ್ಷೆ ಆಯಿತು ಅಂತ ಅಂದುಕೊಂಡ್ರೆ ಇವನ ತಂದೆಯಂದಿರಿಗೂ ಅದರದ್ದು ಅಭಿಶಾಪ ಕಾಣುತ್ತದೆ, ಪೆಟ್ಟು ಬೀಳುತ್ತದೆ ಅಂತಾನೆ. ನತು ಹನ್ಯಾತ್. ಹೀಗಾಗಿ ಯಾರನ್ನೂ ಸಹ ರಾಜ ನೃಪೋ ಜಾತು, ಯಾವುದೇ ನೆಲೆಯಲ್ಲಿಯೂ ಸಹ, ಅದರಲ್ಲಿ ವಿಶೇಷವಾಗಿ ದೂತ ಬರ್ತಾನೆ, ಸಬ್ಜೆಕ್ಟ್ ಎಲ್ಲಿಂದಲೂ ಹೊತ್ತು ತರ್ತಾನೆ. ಹೊತ್ತು ತಂದವನು ಬಹಳ ಜೋರಾಗಿ ರಾಜನ ವಿಷಯದಲ್ಲಿ ಹೇಳುತ್ತಾನೆ. ಆಗ ದೂತನಿಗೆ ನೀವು ಹೊಡಿಲಿಕ್ಕೆಲ್ಲ ಹೋಗಬಾರ್ದು. ಹೇಳ್ತಾನೆ, ಕಸ್ಯಾಂಚಿದಾಪತಿ ನಹನ್ಯಾತ್. ಎಂತಹ ಆಪತ್ತು ಕಾಲದಲ್ಲಿಯೂ ದೂತನಿಗೆ ನೀವು ಏನು ಶಿಕ್ಷೆಯನ್ನು ಕೊಡ್ಲಿಕ್ಕಿಲ್ಲ. ಆದ್ರಿಂದಲೇ ರಾಮಾಯಣ ಕಾಲದಲ್ಲಿ ಹನುಮಂತನ ದೂತನಿಗೆ ರಾವಣ ಬಡಿಲಿಕ್ಕೆ ಹೊರಟ್ರೆ ವಿಭೀಷಣ ಹೇಳ್ತಾನೆ, ಹಾಗೆಲ್ಲ ದೂತನಿಗೆ ಕೊಲ್ಲುವುದೆಲ್ಲ ಶಿಕ್ಷೆ ಕೊಡಲಿಕ್ಕಿಲ್ಲ. ಎಂತ ಮಾಡಿದು ಕಸ್ಯಾಂಚಿದಾಪದಿ, ಎಂಥದ್ದು ಎಂತ ಹೇಳುವ, ಕೋಟಿಗಟ್ಟಲೆ ರಾವಣನ ಸೈನ್ಯ ಸತ್ತಿದೆ, ಮಗ ಸತ್ತಿದ್ದಾನೆ. ಆದ್ರೂ ವಿಭೀಷಣ ಏನ್ ಹೇಳಿದ, ದೂತ ಸಾಯಿಸುವುದು ಸರಿ ಇಲ್ಲ, ಸರಿ ಹೇಳಿ ಬೆಂಕಿ ಹಾಕಿ ಹೊರಟ, ಬಿಡಿ. ಅವನು ಕೊಟ್ಟ ಬೆಂಕಿ ಅವನಿಗೆ ಮುಳುವಾಯ್ತದು, ಲಂಕೆ ಸುಟ್ಟೋಯ್ತು. ಆದ್ರಿಂದ ಅದನ್ನು ತಿಳ್ಕೊಂಡಾದ್ರೂ ಯಾರು ದೂತನ ಸುದ್ದಿ ಹೋಗಬೇಡಿ. ಅದು ರಾಜಕೀಯದ ವ್ಯವಸ್ಥೆ. ದೂತ ಬಂದು ಹೇಳಿದ್ದಾನೆ, ಬಿಟ್ಟುಕೊಡಿ ಅವನಿಗೆ, ಏನು ಬೇಕಾದ್ರೆ ಮಾಡುತ್ತಾ, ನೀವೇನು ಮಾಡ್ಲಿಕ್ಕಿಲ್ಲ. ದೂತಸ್ಯ ಹಂತ ನಿರಯಂ ಆವಿಷಯ ಸಚಿವೇ ಸಹ. ಅವನು ಮಂತ್ರಿಗಳು ಎಲ್ಲ ಇರುವುದರಿಂದ ತಡೆಯಲೇ ಹೋಗಿ ಕೂತ್ರೆ ಅವರು ನರಕಕ್ಕೆ ಹೋಗ್ಬೇಕು. ಆದ್ರಿಂದ ರಾವಣ ಮಾಡ್ಲಿಕ್ಕೆ ಹೊರಟಾಗ ವಿಭೀಷಣ ತಡೆದದ್ದು, ಇಲ್ಲದ ಅವನು ಹೋಗ್ಬೇಕು. ಇದು ಮಾಮೂಲಿ ವಾಕ್ಯ ಹಿಂದೆ ಬಂದಿದೆ. ಸಭಾನ್ನ ಪ್ರವಿಶೇತ್ ಪ್ರಾಜ್ಞ ಅಂತ. ಅವನು ಸಭೆಗೆ ಹೋಗಬಾರದು. ಯಾಕೆ ಹೋಗಬಾರದು ಕೇಳಿದ್ರೆ ಅಲ್ಲಿ ಒಂದು ಕಷ್ಟ. ಯಾಕೆ ಅಂದ್ರೆ ಅಬ್ರುವನ್ ವಿಬ್ರುವಶ್ಚಾಪಿ ನರಹ ಕೆಲ್ಪಿಷಮಷ್ಟು ಅಂತ. ಅಲ್ಲಿ ಆಗುವ ವಿಷಯಗಳಿಗೆ ಇವನು ತಲೆ ಕೊಟ್ರೆ ಅದು ತಪ್ಪು ಅಂತ ಇವ ಹೇಳದಿದ್ರೆ ಅವನಿಗೆ ಪೆಟ್ಟು ಬೀಳ್ತದೆ. ಅವನು ತಪ್ಪು ಬೇರೆ ರೀತಿಯಲ್ಲಿ ತಪ್ಪು ಅಂತ ಹೇಳಿದ್ರೆ ಅದು ತಪ್ಪಾಗ್ತದೆ. ಅದನ್ನ ಸರಿಯಾಗಿ ಹೇಳಿದ್ರೆ ಒಳ್ಳೇದು, ತಪ್ಪಾಗಿ ಹೇಳಿದ್ರೆ ಅವನು ಸಿಕ್ಕಿ ಬೀಳ್ತಾನೆ, ಹೇಳದೆ ಕೂತು ಸಿಕ್ಕಿ ಬೀಳ್ತಾನೆ. ನೋಡಿ, ಗಮ್ಮತ್ನಲ್ಲಿ ಏಕಲವ್ಯ ಅಂತ ಕುಣಿದ್ರು, ಕುಪ್ಪಳಿಸಿದ್ರು. ಏನು ಹೆಡ್ಡಿಂಗ್ ವಿಷಯ? ಏಕಲವ್ಯ. ಎಂತ ಏಕಲವ್ಯ? ಅವನು ನಾಯಕನು ಆ ವಸ್ತು ವಿಷಯದಲ್ಲಿ, ಅಥವಾ ಖಳನಾಯಕನು, ಅವನು ಮಾಡೆಲು, ಅವನ ಆದರ್ಶವೋ, ಏನ್ ಮೆಸೇಜ್ ಕೊಡ್ತಾ ಇದ್ದೀರಿ? ಖಾಲಿ ಒಂದು ಶಬ್ದದಿಂದ ಸಿಕ್ಕಿ ಬೀಳ್ತೀವಿ. ಇಲ್ಲ ಗುರುದಕ್ಷಿಣೆ ಅಂತ ಹೆಸರು ಹಾಕ್ತೇನೆ ಹೇಳಿದ್ರೆ ಅದು ಗುರುದಕ್ಷಿಣೆಯ? ಇವಾಗ ಗುರು ಸೇವೆ ಮಾಡಿದ್ದಕ್ಕೆ ಅವನು ಕೊಟ್ಟದ್ದ, ಅವ್ರು ಕೇಳಿ ಪಡೆದದ್ದ? ಎಲ್ಲಿಯಾದ್ರೂ ಒಂದು ಹೆಬ್ಬೆರಳು ಕತ್ತರಿಸುವಂತದ್ದನ್ನು ದಕ್ಷಿಣೆ ಅಂತ ಹೇಳಿಕೊಂಡು ಗುರುತಿಸ್ಲಿಕ್ಕೆ ಆಗತ್ತಾ? ಅಲ್ಲಿಯ ಸನ್ನಿವೇಶ ಏನು ಅಂತ ಗಮನಿಸಿ. ಇವ ತಪ್ಪು ದಾರಿಯಲ್ಲಿ ಗುರುಗಳಿಂದ ಅಭ್ಯಾಸ ಮಾಡಿ
ತಪ್ಪು ದಾರಿಯಲ್ಲಿ ಅದನ್ನು ಬಳಸ್ತಾ ಇದ್ದಾನೆ. ವಿದ್ಯೆಯನ್ನು ಅಯಥಾ ಮಾರ್ಗದಿಂದ ಅವರ ಹತ್ರ ಹೇಳದೆ ಕೇಳದೆ ಕಲಿತು ಅದನ್ನು ಅಡಗಿ ನಿಂತು ತಲೆ ಹೊಡೀತಾ ಇದ್ದಾನೆ ಜನರನ್ನು, ದರೋಡೆಕೋರನಾಗಿ. ಇಂಥವನನ್ನು ಸ್ಟೇಜ್ ಮೇಲೆ ಕುಣಿಸುವುದೇನು, ಕುಪ್ಪಳಿಸುವುದೇನು, ಗೌಜಿ ಮಾಡುವುದೇನು ಬಂತು? ಯೋಚನೆ ಮಾಡಬೇಕಾದ್ದು ನಾವು ಏನ್ ಜನರಿಗೆ ಮೆಸೇಜ್ ಕೊಡ್ತೇವೆ ಆಗ? ಇಷ್ಟಾಗಿಯೂ ಏಕಲವ್ಯ ಒಬ್ಬ ಜರಾಸಂಧನ ಪಾಳೆಯದಲ್ಲಿ 16 ಬಾರಿ ಕೃಷ್ಣನ ಮೇಲೆ ಮುಗಿದು ಬಿದ್ದವ. ಎಷ್ಟೋ ಜನ ಜರಾಸಂಧನ ಪಾಳೆಯದಲ್ಲಿದ್ರು, ಬೇಕಾದ್ರೆ ವಿರಾಟ ದ್ರುಪದರು ಇದ್ದಿಟ್ಟುಕೊಳ್ಳಿ. ಆದ್ರೆ ಅವರು ಬಲಾತ್ಕಾರದಿಂದ ಸಿಕ್ಕಿ ಬಿದ್ದವರು. ಪಾಂಡವರು ಗಟ್ಟಿಯಾಗಿ ಹೊರಗೆ ಬಂದ ಅವರ ಪಕ್ಷಕ್ಕೆ ಸೇರಿಕೊಂಡು, ಕೃಷ್ಣ ಬಂದ ಕೃಷ್ಣ ಪಕ್ಷಕ್ಕೆ ಸೇರಿಕೊಂಡು. ಹಾಗೆ ಏಕಲವ್ಯ ಸೇರಿಕೊಂಡ ಇಲ್ಲ. ಹಿಡಿಂಬನಂತೆ ಜರಾಸಂಧನ ಪಾಳೆಯದಲ್ಲಿ ಕೂತು ಕೃಷ್ಣ ವಿರುದ್ಧ ಹೋರಾಡಿ ಕೃಷ್ಣನ ಕೈಯಿಂದಲೇ ಸತ್ತವ. ಇಂಥವನಿಗೆ ಉಳಿದವರೆಲ್ಲ ಪಾಠ ಹೇಳಿಕೊಟ್ಟಿದ್ರೆ ಹೇಳಲಿಕ್ಕಾಗತ್ತಾ? ಅದಕ್ಕೆ ಅವನು ಕದ್ದ ಪಾಠವನ್ನು ಬುದ್ಧಿ ಪಡೆದದ್ದು ಹಿಂದಕ್ಕೆ. ವಾಸ್ತವವಾಗಿ ಅದನ್ನ ದ್ರೋಣವರೇ ಪಾಠ ಮಾಡಲಿಲ್ಲ. ಅಯೋಗ್ಯ ಅಂತ ಹೇಳಿ ಕೃಷ್ಣನ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಿನಗೆ ಯಾರು ಹೇಳಿಕೊಟ್ಟು ಕೇಳಿದಾಗ ದ್ರೋಣ ಅಂತಾನೆ ಅವನು. ದ್ರೋಣ ಹೇಳಬಾರ್ದು ಅಂತ ದ್ರೋಣ ಅಡ್ಡ ಮಾಡೋದು ಅವನಿಗೆ. ತುಂಬಾ ಸಂಗತಿಗಳಿವೆ ಚಿಂತನೆ ಮಾಡ್ಲಿಕ್ಕೆ. ನಾವು ಆದ್ರಿಂದ ಪೂತನೆಯ ವಿಹಾರ ಅಂತ ಹೇಳಿಕೊಂಡು ಹೆಡ್ಡಿಂಗ್ ಹಾಕಿಕೊಂಡು ಕುಣಿಸ್ಲಿಕ್ಕಿಲ್ಲ. ಸಾಯಲಿಕ್ಕೆ ಬೇಕಾದ ಪೂತನೆ ಸಾಯಿಲಿ, ಆದ್ರೆ ವಿಹಾರ ಶಬ್ದದಿಂದ ಪೂತನೆಯ ಪ್ರಸಂಗ ಮಾಡಬಾರ್ದು. ಪೂತನ ಸಂಹಾರ ಅಂತ ಮಾಡಬೇಕು ಹೊರತು ಬೇಕಾದ್ರೆ ಕೃಷ್ಣನ ಹೈಲೈಟ್ ಸಬ್ಜೆಕ್ಟ್ ನಲ್ಲಿ ಹೈಲೈಟ್ ಯಾರಾಗ್ತಾರೆ ಬೇಕು ನಮಗೆ. ಆದ್ರಿಂದ ಏಕಲವ್ಯ ಮರ್ದನ ಅಂತ ಬೇಕಾದ್ರೆ ಹಾಕಿ, ಅವನು ತಪ್ಪು ದಾರಿಯಲ್ಲಿ ಪಡೆದದ್ದಕ್ಕೆ ಅವನಿಗೆ ಶಿಕ್ಷೆ ಅಂತ ಅರ್ಥದಲ್ಲಿ ಕೊಡಿ, ಹೊರತುಪಡಿಸಿ ಅವನನ್ನು ಹೈಲೈಟ್ ಮಾಡುವಂತೆ ಕೊಡಿ. ಇದು ತಪ್ಪು. ಸಭಾನ್ನ ಪ್ರವಿಷೇತ್ವಾಜ್ಞಾ ಸಭ್ಯ ದೋಷವನ ಸ್ಮರನ್ ಅಬ್ರುವನ್ ವಿಭ್ರವಶ್ಚಾರಿನರ ಕಿಲ್ಪಿಸುವ. ಅಂತಹ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಬಾರ್ದು. ಹೋದ್ರೆ ಸಿಕ್ಕಿಬಿಡ್ತೀವಿ. ಕೇಳದೆ ಉಳಿಲಿಕ್ಕಿಲ್ಲ, ಹೇಳಿದ್ರೆ ಕೇಳುವಂತಿಲ್ಲ, ಜನರನ್ನು ಅರ್ಥ ಮಾಡಿಸುವಾಗಿಲ್ಲ. ಯಾಕೆಂದ್ರೆ ತುಂಬಾ ಜನರು ಏಕಲವ್ಯನ ಸಂತಾನದವನೇ ಇರ್ತಾರೆ, ಅವನನ್ನು ಬೆಂಬಲಿಸುವವರೇ ಇರ್ತಾರೆ, ಪೂತನೆಯ ಸಂಘವೇ ಇರ್ತದೆ. ನೀವು ಹೇಗೆ ಅದನ್ನು ವಿರೋಧಿಸ್ತೀರಿ? ಹೀಗೆ ವಿಚಿತ್ರವಾಗಿ ಕೆಲವೊಮ್ಮೆ ಇವು ಹೇಳುತ್ತಾನೆ. ಮತ್ತೊಬ್ಬರ ಸುದ್ದಿ ಕೇಳಿಕೊಂಡು ಮಾತಾಡಿದ ಹಾಗೆ ದೂತನ ತೊಂದರೆಗೆ ಬಂದಾಗ ಸಭೆಯಲ್ಲಿ ಕೂತ್ರೆ ಅವನ ಅನ್ಯಾಯ ಮಾಡಿದ ದೂತಸ್ಯ ಹಂತ ನಿರಯಂ ಆವಿಷೇತ್. ದೂತನಿಗೆ ತೊಂದರೆ ಕೊಟ್ಟವ ನರಕಕ್ಕೆ ಹೋಗ್ತಾನೆ. ಯಾರೊಟ್ಟಿಗೆ? ಸಚಿವೇ ಸಹ. ತಡೆಯಲಾರದ, ಹೇಳಿಕೊಳ್ಳದ, ಒಪ್ಪಿಗೆ ಸೂಚಿಸಿದ, ಅದರೊಟ್ಟಿಗೆ ಗಮ್ಮತ್ತು ಮಾಡಿಕೊಂಡ ಮಂತ್ರಿಗಳು ಹೋಗಿ ಸೇರ್ತಾರೆ. ಆದ್ರಿಂದ ಅಂತಹ ಸಂದರ್ಭದಲ್ಲಿ ಮಂತ್ರಿಗಳು ಬಾಯಿ ಬಿಟ್ಟು ಹೇಳಬೇಕು, ತಪ್ಪು ತಪ್ಪೇ, ಒಪ್ಪಿಕೊಳ್ಳೋದು ಇಡೋದು ತಪ್ಪು ವಿಷಯ, ಹೊರಗೆ ಬರಬೇಕು ಸಭೆಯಿಂದವ. ಆದ್ರಿಂದ ಆಗತಕ್ಕಂತ ತಪ್ಪುಗಳಿಗೆ ಅವರು ಸೇರಿಕೊಳ್ಳದಿದ್ರು, ಅವರು ದ್ರಷ್ಟಾರರಾದ್ರೆ, ನೋಡ್ಲಿಕ್ಕಿದ್ರೆ, ಸಾಕ್ಷಿಯಾಗಿ ಬಿಟ್ರೆ ಸಿಕ್ಕಿ ಬೀಳುತ್ತಾರೆ. ಯೋ ಹನ್ಯಾ ಬಿದರಸ್ತಸ್ಯ ಭ್ರೂಣಹತ್ಯೆ ಪ್ರಿಯು. ದೂತನ ಸಂಹಾರ ಮಾಡಿದವ ಯಾರಿದ್ದಾನೆ ಅವನ ಅಪ್ಪಂದಿರೆಲ್ಲ ದೊಡ್ಡ ಪಾಪ ಮಾಡಿದಾಗೆ ಭ್ರೂಣ ಹತ್ಯೆ ಮಾಡಿದ ಪಾಪಕ್ಕೆ ಬೀಳ್ತಾನೆ. ಇವನೊಬ್ಬನೇ ಅಲ್ಲ, ನಾನು ಹೊಡೆದೆ ನನ್ನದಾಯ್ತು ಅಲ್ಲ, ನಿನ್ನ ಅಪ್ಪಂದಿರು ಹೊಂಡಕ್ಕೆ ಬೀಳುತ್ತಾರೆ. ಗತಿಸಿದ ಪಿತೃವರ್ಗಕ್ಕೆ ಅನ್ಯಾಯ ಆಗುತ್ತೆ. ಭ್ರೂಣ ಹತ್ಯೆ ಮಾಡಿದ ಬಹಳ ದೊಡ್ಡ ಪಾಪ, ಗರ್ಭವನ್ನು ತೆಗೆದ ಹೊಡೆದ ಪಾಪ. ಆದ್ರಿಂದ ದೂತನಿಗೆ ಯಾವತ್ತೂ ಸಹ ತೊಂದರೆ ಪಡಿಸಲಿಕ್ಕಿಲ್ಲ. ಹೇಗಿರಬೇಕು ದೂತ? ಹಾಗಾದ್ರೆ ಎಂತವ ದೂತ? ಭೀಷ್ಮರು ಹೇಳ್ತಾರೆ, ಕುಲೀನಃ ಶೀಲ ಸಂಪನ್ನಃ ವಾಗ್ಮಿ ದಕ್ಷಃ ಪ್ರಿಯಂವತಃ ಯಥೋಕ್ತವಾದಿ ಸ್ಮೃತಿಮಾನ್ ದೂತಃ ಸ್ಯಾತ್ ಸಪ್ತವೈರ್ಗುಣೈ. ನನ್ನದು 7 ಏನೆಂದು ಹೇಳುವುದರಲ್ಲಿ ಸೇರಿಕೊಂಡಿದ್ದಾನೆ ದೂತ. ಅವನಿಗೂ 7 ಗುಣ ದೂತನಿಗೆ. ಅಲ್ಲ 8ನೇದು ಇರಬಾರ್ದು ಅಲ್ಲ, ಅದು 6 ಸಾಲದ ಅಂತ ಕೇಳಬೇಡಿ. ಹಿಂದೆ ಧರ್ಮರಾಜ ಹೇಳಿದ್ದ, ನೀವು ಹೇಳಿರತಕ್ಕ ಎಲ್ಲ ಗುಣಗಳ ಜನ ಸಿಗುವುದು ಬಹಳ ಕಡಿಮೆ ಅಲ್ವಾ ಅಂತ. ಹುಡುಕುವ, ಅವನ ಹತ್ರ ಹೇಳುವ, 1-2 ಗುಣ ಹೆಚ್ಚಿಗೆ ಮಾಡಿಕೋ ಅಂತ. ನಮಗೆ ಮೊದಲು ತಿಳ್ಕೊಳ್ಳಿ, ಎಂತವನನ್ನು ದೂತನನ್ನಾಗಿಸ್ಬೇಕು. ಅಂಬಾಸಿಡರ್, ಪ್ರತಿನಿಧಿ ಹೇಗಿರ್ಬೇಕು ಅಂದ್ರೆ ಕುಲೀನ, ಮೊದಲು ಒಳ್ಳೆ ಕುಲದಲ್ಲಿ ಬಂದವನಾಗಿರ್ಬೇಕು, ವಂಶ ದೊಡ್ಡದಾಗಿರ್ಬೇಕು, ಅವನು ಹೇಳಿಕೊಳ್ಳುವಂತೆ ಪ್ರಸಿದ್ಧಿ ಇರಬೇಕು, ಮತ್ತೆ ಅವನದ್ದು ವೃತ್ತ ಶೀಲ ಸಂಪನ್ನ, ನಡತೆ ಚೆನ್ನಾಗಿರ್ಬೇಕು, ಕ್ಯಾರೆಕ್ಟರ್. ದುರ್ವೃತ್ತನೆಲ್ಲ ಆಗುವುದಿಲ್ಲ ನಮಗೆ. ಅದರೊಟ್ಟಿಗೆ ವಾಗ್ಮಿ, ಚೆನ್ನಾಗಿ ಮಾತಾಡ್ಲಿಕ್ಕೆ ಬರ, ಅಲ್ಲಿ ಹೋಗಿ ಪೆಪ್ಪೆ ಹೇಳುವುದಲ್ಲ, ಎಂತ ಹೇಳಿಕೊಂಡು ಸರಿಯಾಗಿ ಹೇಳ್ಬೇಕು ಅವನು. ವಾಗ್ಮಿ ಕೇಳಿದ್ದಕ್ಕೆ ಉತ್ತರ ಕೊಡಬೇಕು. ಮತ್ತೆ
ಹೇಳಿಕೊಂಡದ್ದನ್ನು ಕಲಿತು ಬಿಟ್ಟದ್ದನ್ನೆಲ್ಲ ಅಲ್ಲಿ ಹೇಳುವುದಲ್ಲ, ಒಪ್ಪಿಸಿ ಬಿಡುವುದಲ್ಲ. ಅವನು ಅಲ್ಲಿ ಮುಗಿದೋಯ್ತು ಅಂತ ಏನಾದ್ರೂ ಹೆಚ್ಚು ಕಡಿಮೆ ಇದ್ರದ್ದು ಮಾತಾಡ್ಲಿಕ್ಕೆ ಗೊತ್ತಿರಬೇಕು ಅವನಿಗೆ. ದಕ್ಷ, ಸಮರ್ಥನಾಗಿರ್ಬೇಕು. ಯಾವ ಹೊತ್ತಿನಲ್ಲಿ ಎಂಥದ್ದಕ್ಕೆ ಏನು ಮಾಡಬಹುದು ಎನ್ನುವುದನ್ನು ತಿಳ್ಕೊಳ್ಬೇಕು, ಹೇಳಬೇಕು, ಮಾಡಬೇಕು. ಹನುಮಂತ ನೋಡಿ ಎಲ್ಲಿ ಹೋಗ್ತಾನೆ ಗೊತ್ತಿಲ್ಲ, ಅವನಿಗೆ ಲಂಕೆ ಹೋದ, ಹೇಗುಂಟು ಗೊತ್ತಿಲ್ಲ, ರಾಕ್ಷಸರು ಇರುವುದೇಗೆ ಅಂದಾಜಾಗಲಿಲ್ಲ. ಅಲ್ಲಿಂದ ಮೆಲ್ಲಕ್ಕೆ ಅವನು ತನ್ನ ಇದ್ದಂತಹ ವನವನ್ನೇ, ಅಶೋಕ ವನವನ್ನೇ ಹುಡಿ ಮಾಡ್ಲಿಕ್ಕೆ ಶುರು ಮಾಡಿದೆ. ಯಾಕೆ ಬರ್ತಾರೆ, ಬರ್ಲಿ ನೋಡುವ ಅಂತ. ಬಂದ ನಂತರ ತೋರಣಕ್ಕೆ ಬಂದ. ಅಲ್ಲಿಂದ ಹೊಡೆದಾಟ ಆಗ್ತಾ ಮತ್ತೆ ಸುತ್ತು ಹೊಡಿತಾ ಎಲ್ಲರನ್ನು ಕಾಯ್ತಾ ಕೂತ, ಹೇಳ್ತಾ ನಿಂತ, ಸುಮ್ಮನೆ ಬಾಯಿ ಮುಚ್ಚಿರ್ಲಿಲ್ಲ. ಹಾಗೆ ಬಹಳ ಚೆನ್ನಾಗಿ ಯೋಗ್ಯನಾಗಬೇಕು, ಸಮರ್ಥನಾಗಬೇಕು, ಏನು ಮಾಡ್ಲಿಕ್ಕೆ ಕಾರ್ಯಕ್ಷಮತೆ ಬೇಕು ಆ ಹೊತ್ತಿನಲ್ಲಿ. ಪ್ರಿಯಂವದ ಮತ್ತೆ ಚಂದ ಮಾತಾಡಬೇಕು ಅವನು. ಆರ್ಷಾಗಿ ರ್ಯಾಶಾಗಿ ಮತ್ತೊಬ್ಬರನ್ನು ಉದ್ವೇಗಗೊಳಿಸುವಂತೆ ಕೆರಳಿಸುವಂತೆ ಮಾತಾಡಬಾರದು. ಅದರೊಟ್ಟಿಗೆ ಯಥೋಕ್ತವಾದಿ, ಹಾಗಂತ ಒಳ್ಳೆದು ಹೇಳಬೇಕು ಅಂತ ಹೇಳಿಕೊಂಡು ಅಲ್ಲಿ ಕುಣಿತ ಅವನನ್ನು ಹೊಗಳ್ತಾ ಇರುವುದಲ್ಲ. ಏನು ಹೇಳಲಿಕ್ಕೆ ಬಂದಿದ್ದಾನೆ, ಏನು ಹೇಳಿ ಕಳಿಸಿದ್ದಾರೆ ಹಾಗೆ ಹೇಳಲಿಕ್ಕೆ ಗೊತ್ತಿರಬೇಕು. ಇವನದೊಂದು ಸೇರಿಸುವುದಲ್ಲ. ಮತ್ತೆ ಅಲ್ಲಿ ಯಥೋಕ್ತವಾದಿ ಆಗಬೇಕು. ಇದೊಂದು ಗುಣ. ಹೇಳಿಕೊಟ್ಟಾಗ ಹೇಳಲಿಕ್ಕೆ ಬರ್ತದೆ ಎನ್ನುವುದು ಅನುವಾದದಲ್ಲಿ ಕುಶಲನ ಅಲ್ವಾ ಅಂತ. ರಾಜನ ಹೇಳ್ತಾನೆ, ಎಂತ ಹೇಳ್ತಿ ಹೇಳುವ ನೋಡುವ ಅಂತ. ಯಮತಿ ಇರುತ್ತೆ ಪರೀಕ್ಷೆ ಮಾಡುವಾಗ. ಅದನ್ನು ಸಹಜವಾಗಿ ಸರಿಯಾಗಿ ಹೇಳುವ ಮತ್ತೆ ಸ್ಮೃತಿಮಾನ್. ನಂಗೆ ನೆನಪೇ ಇಲ್ಲ ಮಾರೆ, ನೀವು 2 ಪುಟ ಹೇಳಿದ್ದೀರಿ, 1 ಪುಟ ಹೇಳಿದೆ ಮತ್ತೆ ಮರ್ತೋಯ್ತು. ಅದಾಗುದಿಲ್ಲ. ನೆನಪಿಟ್ಟುಕೊಳ್ಳವನಾಗ್ಬೇಕು. ದೂತ ಅಂದ್ರೆ ಇಷ್ಟು ಅವನಿಗೆ ಲಕ್ಷಣ, ಇಂಥವ ದೂತ ಆಗ್ಬೇಕು. ಈ ದೂತನಂತೆಯೇ ಇನ್ನೊಬ್ಬರು ಉಂಟು ನಮಗೆ. ಯತೈರೈವ ಗುಣಯುಕ್ತ ಪ್ರತಿಹಾರ ಅಸ್ಯ ರಕ್ಷಿತ. ಇವನ ಕಾವಲುಗಾರನಿಗೆ ಇಂಥದ್ದು ಗುಣಗಳು ಬೇಕು ಅಂತಾನೆ ರಾಜನಂತ. ಒಳ್ಳೆ ಮಾತಾಡುವವ ಬೇಕು ಕಾವಲುಗಾರ. ಯಾರಾದ್ರೂ ಬಂದ್ರೆ ಏನಾದ್ರು ಕೇಳಿದ್ರೆ ಹೇಳಲಿಕ್ಕೆ ಗೊತ್ತಿರ್ಬೇಕು ಬೇಡ ಅವನಿಗೆ, ಚಂದ ಮಾಡಿ. ಆದ್ರಿಂದ ಇವನ ಬಾಗಿಲು ಕಾಯುವವನು ಎಷ್ಟು ಜೋರಿದ್ದ ನೋಡಿ. ಒಳ್ಳೆ ವಂಶದಲ್ಲಿ ಬಂದವ, ಒಳ್ಳೆ ನಡತೆಯವ, ಒಳ್ಳೆ ಮಾತುಗಾರ, ಎಕ್ಸ್ಪರ್ಟ್ ಮಾಡುವುದರಲ್ಲಿ ಕಾರ್ಯಕ್ಷಮತೆ ಉಂಟು, ಜೊತೆಯಲ್ಲಿ ಚಂದ ಮಾತಾಡ್ತಾನೆ, ಒಳ್ಳೆದೇ ಮಾತಾಡ್ತಾನೆ, ಬೇಕಾದಾಗೆ ಮಾತಾಡ್ಲಿಕ್ಕೆ ಹೇಳಿಕೊಟ್ಟದ್ದಷ್ಟೇ ಹೇಳ್ತಾನೆ, ಒಳ್ಳೆ ನೆನಪುಂಟು ಅವನಿಗೆ. ಇಂಥವನು ಇವನ ಕಾವಲುಗಾರ. ನೋಡಿ ಕಾವಲುಗಾರ ಎಷ್ಟು ಜೋರಿದ್ದಾರೆ. ನಮ್ಮಲ್ಲಿ ಕಾವಲುಗಾರ ಪೋಸ್ಟ್ ಅಂದ್ರೆ ಫೈಲ್ ಆದವರು ಅಂತ, ಕ್ಯಾಂಡಿಡೇಟ್ಸ್ ಅಂತ. ವರ್ಷ ಆದವರು, ಫೈಲ್ ಆದವರು ಎಲ್ಲ. ಅಲ್ಲಿ ಅಲ್ಲೇ ಅಲ್ಲ, ಒಳ್ಳೆದಿರಬೇಕು ಹೇಳ್ತಾನೆ, ಬಹಳ ಚೆನ್ನಾಗಿರ್ಬೇಕು ಅವನು. ಅವನು ದೂತನಾಗಿ ಒಂದು ಕಡೆಯಲ್ಲಿ ಇವನ ಪ್ರತಿನಿಧಿಯಾಗಿ ಹೋಗುವವನಾಗಿ ಇವನಲ್ಲಿ ಕಾವಲುಗಾರ. ಇಷ್ಟು ಮಾತ್ರ ಅಲ್ಲ, ಇವನ ಪಕ್ಕದಲ್ಲಿ ಒಬ್ಬರು ಬೇಕು ರಾಜನಿಗೆ. ಯಾರವರೊಂದು ಬಾಡಿಗಾರ್ಡ್, ಅವನ ಜೊತೆ ಎಕ್ಸ್ಪರ್ಟ್ಸ್ ಇರಬೇಕು, ನೋಡಿಕೊಳ್ಳುವ. ಧರ್ಮರಾಜನಿಗೆ ನಕುಲ ಸಹದೇವರ ಪಕ್ಕದಲ್ಲಿ ಇದ್ದಾನೆ ನೋಡಿಕೊಳ್ಳಿಕ್ಕೆ ಕ್ರಮ ಆಗಿ. ಅದರಿಂದ ಪಕ್ಕದಲ್ಲಿ ಇರುವವನು ಯಾರು? ಶಿರೋ ರಕ್ಷಶ್ಚ ಭವತಿ ಗುಣೈಹಿ ಏತೈ ಸಮನ್ವಿತ. ಇದೇ ಗುಣಗಳು ಅವನಲ್ಲಿ ಇರಬೇಕು. ರಾಜನ ಪಕ್ಕದಲ್ಲಿ ಇರುವವನು ಹೊರಗಿನ ಕೋಟೆಯ ದ್ವಾರಪಾಲಕನಷ್ಟೇ ಮಾತ್ರ ಅಲ್ಲ, ರಾಜನ ಪಕ್ಕದಲ್ಲಿರುವವನು ಒಳ್ಳೆ ನಡತೆಯವನು, ದೊಡ್ಡ ವಂಶದಲ್ಲಿ ಬಂದವನು, ಒಳ್ಳೆ ಮಾತುಗಾರ, ಚಂದ ಹೇಳುತ್ತಾನೆ, ಜೊತೆಯಲ್ಲಿ ಸಮರ್ಥನಾಗ್ತಾನೆ, ಏನ್ ಮಾಡ್ಲಿಕ್ಕೆ ಉತ್ಸಾಹ ತುಂಬಿದಿರ್ತದೆ, ಅದರೊಟ್ಟಿಗೆ ಹೇಳಿದಷ್ಟೇ ಹೇಳುವವನು, ನೆನಪು ಶಕ್ತಿ ಉಳ್ಳವನು. ಇಂಥವನೆಲ್ಲ ರಾಜರ ಹತ್ತಿರದಲ್ಲಿ ರಾಜನನ್ನು ನೋಡಿಕೊಳ್ಳುವವನಿಗೂ ಇಂಥ ಕ್ವಾಲಿಫಿಕೇಶನ್. ಖಾಲಿ ಲಟ್ಟ ಗಟ್ಟಿದ್ದವನಾಗಬೇಕು ಅಂತಲ್ಲ ಅರ್ಥ. ಒಳ್ಳೆ ಬುದ್ಧಿಮಂತ ಇರಬೇಕೆನ್ನುವುದು ಮುಖ್ಯ ಆಗ್ತದೆ. ಇದರೊಟ್ಟಿಗೆ ಮತ್ತೆ ಧರ್ಮಶಾಸ್ತ್ರಾರ್ಥ ತತ್ವಜ್ಞ, ಸಂಧಿ ವಿಗ್ರಹ ಕೋವಿದ, ಮತಿಮಾನ್ ಧೃತಿಮಾನ್ ಹ್ರೀಮಾನ್ ರಹಸ್ಯ ವಿನಿಗೂಹಿತ, ಕುಲೀನ ಸತ್ವಸಂಪನ್ನ ಶಕ್ತ ಅಮಾತ್ಯ ಪ್ರಶಸ್ಯ. ನಮಗೆ ಮಂತ್ರಿಗಳು ಅಂದ್ರೆ ಭಾರಿ ಇಷ್ಟ. ಜೊತೆಗೆ ಇರುವವರು ಮಂತ್ರಿಗಳು, ಅದರಲ್ಲಿ ಮಾತಾಡ್ತಾ ಹೇಳುವವರು, ಹೇಳಿಕೊಡುವವರು, ಕೆಲಸ ಆಯ್ತಾ ಅಂತ ನೋಡಿಕೊಳ್ಳುವವರು. ಅವರಿಗೆ ಒಳ್ಳೆ ಧರ್ಮಶಾಸ್ತ್ರ ಗೊತ್ತಿರಬೇಕು ನೋಡಿ. ಇನ್ನು ರಾಜನಿಗೆ ಗೊತ್ತಿಲ್ಲ ಹೇಳುವ. ರಾಜನ ಮಂತ್ರಿಗಳೇ ಬಹಳಷ್ಟು ಧರ್ಮಶಾಸ್ತ್ರಗಳನ್ನು, ಅದರಲ್ಲಿ ನೀತಿಶಾಸ್ತ್ರ, ವೇದಾಂತ ಶಾಸ್ತ್ರ ಎಲ್ಲ ಇದೆ, ಲೋಕಶಾಸ್ತ್ರ ಎಲ್ಲ ಇದೆ, ಅದನ್ನೆಲ್ಲ ತಿಳಿದಿರಬೇಕು. ಮತ್ತೆ ಯಾವಾಗ ಸಂಧಿ ಮಾಡುವುದು, ಯಾವಾಗ ವಿಗ್ರಹ, ಯಾವ ರಾಜನಲ್ಲಿ ಸಂಧಿ, ಯಾವ ರಾಜನಲ್ಲಿ ವಿಗ್ರಹ, ಹೇಗೆ ಹೋರಾಟ, ಹೇಗೆ ಸಂಧಾನ, ಇದೆಲ್ಲ ಚೆನ್ನಾಗಿ ಗೊತ್ತಿರಬೇಕು ಅವನಿಗೆ. ಮತ್ತೆ ಒಳ್ಳೆ ಪ್ರತ್ಯುತ್ಪನ್ನ ಮತಿತ್ವ, ಒಳ್ಳೆ ಬುದ್ಧಿಶಾಲಿ, ಧೈರ್ಯ, ಮತ್ತೆ ಕೆಟ್ಟದ್ದು ಮಾಡುವುದರಲ್ಲಿ ನಾಚಿಕೆ, ಮತ್ತೆ ಗುಟ್ಟನ್ನು ರಕ್ಷಣೆ ಮಾಡಿಕೊಳ್ಳತಕ್ಕಂಥ ಕೆಪಾಸಿಟಿ, ರಹಸ್ಯ ವಿನಿಗೂಹಿತ, ಎಂದು ಬಯಲು ಮಾಡದಷ್ಟು ಮೌನ, ವಿಷಯಗಳಲ್ಲಿ ಯಾರತ್ರ ಹೆಚ್ಚು ಮಾತಾಡುವುದಿಲ್ಲ, ರಾಜಸುದ್ದಿ ಬರುವುದಿಲ್ಲ.
ಒಳ್ಳೆ ವಂಶದವ, ಕುಲೀನಃ, ಸತ್ವಸಂಪನ್ನ, ಒಳ್ಳೆ ಸ್ಟ್ರಾಂಗ್ ಇದ್ದಾನೆ, ಗಟ್ಟಿ ಇರ್ತಾನೆ, ಇಂಥವನು ರಾಜನಾಗಬೇಕು, ಮಂತ್ರಿ ಆಗಬೇಕು ನಮಗೆ. ಅಷ್ಟೇ ಅಲ್ಲ, ಮಂತ್ರಿಯ ಜೊತೆಯಲ್ಲಿ ಇರತಕ್ಕಂಥ ಗುಣವುಳ್ಳವನು ಸೇನಾಪತಿ ಬೇಕು ನಮಗೆ. ಏತೇರೇವ ಗುಣಯುಕ್ತ ತಥಾ ಸೇನಾಪತಿ ಸ್ಮೃತಃ ಅಂತ. ಮಂತ್ರಿಗೇನು ಕಮ್ಮಿ ಅಲ್ಲ ಸೇನಾಪತಿ. ಅವನಲ್ಲಿ ಚತುರಂಗ ಸೈನ್ಯವನ್ನು ನಡೆಸಿಕೊಡ್ತಾನೆ ಬೇಕಾದಾಗ, ದೇಶ ರಕ್ಷಣೆಗಾಗಿ, ರಾಜನ ರಕ್ಷಣೆಗಾಗಿ. ಹೀಗಾಗಿ ಸೇನಾಪತಿಯು ಸಹ ಒಳ್ಳೆ ಧರ್ಮಶಾಸ್ತ್ರಗಳನ್ನು, ನೀತಿಶಾಸ್ತ್ರಗಳನ್ನು, ವೇದಶಾಸ್ತ್ರಗಳನ್ನು ತಿಳಿದಿರಬೇಕು. ಅದರೊಟ್ಟಿಗೆ ಬಹಳ ಚೆಂದಾಗಿ ಹೋರಾಟದಲ್ಲಿ ಸಂಧಿ ಯಾವುದು, ವಿಗ್ರಹ ಯಾವುದು, ಎಲ್ಲಿ ಏನು ಎನ್ನುವುದನ್ನು ತಿಳ್ಕೊಳ್ಬೇಕು. ಅವನು ಮಾಡಲಿಕ್ಕೆ ಅವನಿಗೆ ಅದು ಗೊತ್ತಿರಬೇಕು. ಸೇನಾಪತಿಯಲ್ಲಿ ಹೊಡೆಯುವುದೇ ಮಾತ್ರ ಅಲ್ಲ, ಸಂಧಾನಕ್ಕೂ ತಯಾರಿ ಇರಬೇಕು ಅವನು. ಅದರೊಟ್ಟಿಗೆ ಒಳ್ಳೆ ಮತಿಮಂತ, ಬುದ್ಧಿವಂತ, ಧೀಮಂತ, ಧೃತಿಮಂತ, ಕ್ರೀಮಂತ ಎಲ್ಲ ಆಗಬೇಕು. ಅನ್ಯಾಯ ಮಾಡುವುದಲ್ಲಿ ಹೇಸಿ ಪಡಬೇಕು, ಆದ್ರೆ ಹೋರಾಟದಲ್ಲಿ ಗಟ್ಟಿಗೆ ಇರಬೇಕು. ಇಂಥವು ನಮಗೆ ಬೇಕು ಅಂತಾನೆ. ಅದರೊಟ್ಟಿಗೆ ಇನ್ನೂ ಹೆಚ್ಚು ಬೇಕು ಅವನಲ್ಲಿ ಕೆಲವು ವಿಶೇಷಗಳು. ಸಾಮರ್ಥ್ಯ ಇರಬೇಕು, ಒಳ್ಳೆ ವಂಶ, ಅಷ್ಟು ಮಾತ್ರ ಅಲ್ಲ. ಅದೇ ವಿಶೇಷ ಏನು ಕೇಳಿದ್ರೆ, ವ್ಯೂಹಯನ್ ಆಯುಧಾನಾಂಚ ತತ್ವಜ್ಞ ವಿಕ್ರಮಾನ್ವಿತ. ಅವನಿಗೆ ಒಂದು ಸ್ಪೆಷಲ್ ವಿಷಯ ಏನು ಕೇಳಿದ್ರೆ, ಸೇನಾಪತಿ ಆದವನಿಗೆ ಆಯುಧಗಳನ್ನು ಹೋರಾಟ ರಂಗದಲ್ಲಿ ಅದನ್ನು ಉಪಯೋಗಿಸಿಕೊಳ್ಳುವ ಬಗೆಯನ್ನು ಅದನ್ನೆಲ್ಲ ತಿಳಿಬೇಕು. ಹೇಗೆ ಯಾರನ್ನು ಎಲ್ಲಿ ಹೋರಾಡಿಸಬೇಕು, ಅದಕ್ಕೆ ಬೇಕಾದ ತಂತ್ರಜ್ಞಾನಗಳು ಅವನಿಗೆ ಬೇಕು. ಅದು ವಾಸ್ತವವಾಗಿ ಹೇಳುತ್ತದೆ ವ್ಯೂಹ ರಚನೆಯ ಕ್ರಮ. ಇದರೊಟ್ಟಿಗೆ ಅವನಲ್ಲಿ ಪರ್ಸನಲಿ ಏನು ಕೇಳಿದ್ರೆ, ವರ್ಷ ಶೀತೋಷ್ಣ ವಾತಾನಾಂ ಸಹಿಷ್ಣು ಪರರಂಧ್ರವಿತ್. ಅವನಿಗೆ ಮಳೆ ಬಂದಾಗ ಜ್ವರ ಬರುವಂತೆ ಇಲ್ಲಿ ಇರಬಾರದು, ಚಳಿಯಾದಾಗ ಅವನು ಮುದುಡಿಕೊಳ್ಳುವಂತೆ ಆಗುವ, ಸೆಕೆ ಆದಾಗವ ಓಡುವಂತೂ ಇರುವ. ಆದ್ರಿಂದ ಅವನಿಗೆ ಗಾಳಿ ಬಂದಾಗಲು, ಬಿರುಗಾಳಿಗೂ ಸಹ ಅವನು ಹೆದರಿಕೊಳ್ಳಬಾರದು. ಅದರಿಂದ ದೇಹವನ್ನು ಆಯಾ ಕಾಲದ ಋತುಧರ್ಮಗಳಿಗೆ ಒಡ್ಡಿಕೊಳ್ಳುವಂತೆ ಸಾಮರ್ಥ್ಯ ಇದ್ದವನು ನಮಗೆ ಬೇಕು. ಹೋರಾಟಗಳಲ್ಲೆಲ್ಲ ಹಾಗೆ ಆಗ್ತದೆ. ಶೀತ ಪ್ರದೇಶದಲ್ಲಿ ಹೋಗಬೇಕಾಗತ್ತೆ, ಒಮ್ಮೆ ಉಷ್ಣ ಪ್ರದೇಶದಲ್ಲಿ ಹೋರಾಟ ಆಗ್ತದೆ, ಕೆಲವೊಮ್ಮೆ ಬೆಂಕಿಗಳ ಜೊತೆಯಲ್ಲಿ ಹೋರಾಟ ಆಗ್ತಾರೆ. ಅದು ಇದನ್ನೆಲ್ಲ ಬಹಳ ಚೆಂದ ಪಂಚಭೂತಗಳ ಆಯುಧಗಳಾಗಿ ಬಳಸುವ ವಿಧಾನಗಳನ್ನೆಲ್ಲ ಅವನು ಬಹಳ ಚೆನ್ನಾಗಿ ನೋಡಿಕೊಂಡಿರಬೇಕು ಅಂತ. ಹಾಗಿದ್ರೆ ಮಾತ್ರ ಅವನು ಸೇನಾಪತಿ ಆಗ್ತಾನೆ. ಈಗ ಸೇನಾಪತಿಯ ಲಕ್ಷಣ ಒಂದಿಷ್ಟು ಜಾಸ್ತಿ ತೋರಿಸಿಕೊಡ್ತಾನೆ. ಮತ್ತೆ ರಾಜ ಯಾರ ಮೇಲೂ ಸಹ ತನ್ನಗೆ ವಿಶ್ವಾಸ ಇಲ್ಲದವರಂತೆ ತೋರ್ಪಡಿಸಲೇಬಾರದು. ಎಲ್ಲರೂ ರಾಜನನ್ನು ವಿಶ್ವಾಸ ಪಡುವಂತೆ ಇಟ್ಟುಕೊಳ್ಬೇಕು. ರಾಜ ವಿಶ್ವಾಸ ಏತ್ ಪರಾಂಶ್ಚೈವ ವಿಶ್ವಸೇಚ್ಛ ನಗಸ್ಯಜಿತ್. ರಾಜನಾದವ ಯಾರನ್ನು ನಂಬಲಿಕ್ಕಿಲ್ಲ ಪೂರ್ಣ ಪ್ರಮಾಣದಲ್ಲಿ. ಎಲ್ಲರೂ ತನ್ನನ್ನು ನಂಬುವಂತೆ ಮಾಡಿರ್ಬೇಕು ಅವನು, ಅದು ಹೇಳಲಿಕ್ಕಿಲ್ಲ. ಎಷ್ಟರವರೆಗೆ ಹೇಳಿ, ಪುತ್ರೇಶ್ವಪಿ ರಾಜೇಂದ್ರ ವಿಶ್ವಾಸ ನ ಪ್ರಶಸ್ಯ. ರಾಜನಾದವನಿಗೆ ಹೆಚ್ಚಿನ ನಂಬಿಕೆಗಳು ಮಗನ ಮೇಲೂ ಮಕ್ಕಳ ಮೇಲೂ ಇರಬಾರ್ದಿತ್ತು ಅಂತ. ಅದರ ಮೇಲೂ ಅವನು ನಂಬಿಕೆ ಹೆಚ್ಚು ಮಾಡಿದ್ರೆ, ಅವನೆಲ್ಲಿ ಅದು ತಪ್ಪು ಮಾಡಿದಾಗ ಅವನಿಗೆ ಅದರಿಂದ ತೊಂದರೆ ಆಗ್ತದೆ. ನಂಬಲಿಕ್ಕಿಲ್ಲ. ಯಾವ ಕಾಲದಲ್ಲಿ ಮಕ್ಕಳು ಬದಲಾಗ್ತಾರೋ, ಯಾರಿಂದಲಾದ್ರೂ ಬಲಾತ್ಕರಿಸಲ್ಪಡ್ತಾರೋ, ಅದನ್ನ ರಾಜ ತನ್ನನ್ನು ತಾನು ಮಾತ್ರ ವಿಶ್ವಾಸದಲ್ಲಿ, ಇನ್ಯಾರಲ್ಲಿ ವಿಶ್ವಾಸ ಇಲ್ಲದಿದ್ರೂ ವಿಶ್ವಾಸ ಇದ್ದವರಾಗಿರ್ಬೇಕು. ರಾಜನಿಗೆ ವಿಶ್ವಾಸ ಇಲ್ಲದಿರಬಾರದು, ಮಾಡಬಾರದು ಹೇಳುವುದು ದೋಷ ಅಲ್ಲ. ರಾಜನಾದವನಿಗೆ ಗುಣ ಅದು. ಅವಿಶ್ವಾಸ ನರೇಂದ್ರಾಣಂ ಗುಖ್ಯಂ ಪರಮಕಂ ಪರಮ ಮುಚ್ಯತೆ ಅಂತ. ಮುಖ್ಯವಾಗಿ ಅವರಿಗೆ ಅದು ವಿಶೇಷವಾದ ಸಂದರ್ಭ. ಎಷ್ಟು ರಾಜ ಯಾರನ್ನು ನಂಬದೆ ಕೆಲಸ ಮಾಡ್ತಾನೆ, ಅದು ಎಲ್ಲರೂ ನಂಬಿದ ಹಾಗೆ ಕೆಲಸ ಮಾಡ್ತಾನೋ, ಇದು ರಾಜನ ಶ್ರೇಯಸ್ಸಿಗೆ ಒಳ್ಳೆ. ಇದು ರಾಜಧರ್ಮದಲ್ಲಿ ಅತ್ಯಂತ ರಹಸ್ಯವಾದ ಒಂದು ಧರ್ಮ. ರಾಜ ಹೇಗಿರಬೇಕು ಅಂತ ಹೇಳಿದ್ರೆ ಹೀಗೆ ಒಂದು ಇರಬೇಕು. ಅವನು ಯಾರ ಮೇಲೂ ನಂಬಿಕೆಯನ್ನು ದೃಢವಾಗಿಡಬಾರದು. ಪ್ರತಿಯೊಂದು ತನ್ನ ಕೆಸರಿನಲ್ಲೇ ತಾನೇ ಮುಂದೋಗಿಕೊಂಡು ಕೆಲಸ ಆಯ್ತಾ ಅಂತ ನೋಡಿಕೊಳ್ಳಬೇಕು. ಮಗದೊಬ್ಬರ ಮೇಲಿನ ಭರವಸೆಯಲ್ಲಿ ಕೆಲಸ ಮಾಡಿ ಸಿಕ್ಕಿ ಬೀಳುತ್ತಾನೆ. ಧರ್ಮರಾಜ ಹೇಳ್ತಾನೆ, ಈಗ ರಾಜರ ಅರಮನೆ ಹೇಗಿರ್ಬೇಕು ಹೇಳ್ಬೇಕಲ್ಲ, ಅದು ಕಟ್ಟಿಕೊಂಡು ಕೂತ್ಕೊಳ್ಬೇಕಾ, ಕಟ್ಟಿದ್ರಲ್ಲಿ ನಾನು ಕೂತ್ಕೊಳ್ಬೇಕಾ? ಅವಾಗ ಹೇಳುದು, ಕಥಂವಿದಂ ಪುರಂ ರಾಜ ಸ್ವಯಂ ಆವಸ್ತು ಅರ್ಹತಿ. ರಾಜನಿಗೆ ರಾಜನ ಜನವರೆಲ್ಲ ಇರ್ಲಿಕ್ಕೆ ಬೇಕು. ಅಂತಹ ಹೊತ್ತಿನಲ್ಲಿ ರಾಜರ ಅರಮನೆ ಹೇಗಿರಬೇಕು? ಅವು ಕಟ್ಟಿಸುವುದಾ, ಕಟ್ಟಿದ್ರಲ್ಲಿಯ, ಏನು ಕತೆ ಅಂತ ಅರಮನೆಯ ಕತೆ ಕೇಳ್ತಾನೆ. ಮೊದಲು ಹೇಳ್ತಾರೆ ಭೀಷ್ಮರು, ಅದು ಸುರಕ್ಷಿತವಾಗಿರ್ಬೇಕು ಮಾರಾಯ. ಅದಕ್ಕೆ ಷಡ್ವಿಧಂ ದುರ್ಗ ಮಾಸ್ಥಾಯ ಪುರಾಣ್ಯತ ನಿವೇಶ.
ಒಳ್ಳೆ 6 ಬಗೆಯಿಂದ ಅದಕ್ಕೆ ಕೋಟೆ ಮಾಡಿರಬೇಕು. ಅಂತಹ ಅರಮನೆಯಲ್ಲಿ ರಾಜನು ಸುಖವಾಗಿ ಇರುತ್ತಾನೆ. ಮೊದಲಿಗೆ ಮರುದುರ್ಗ ಇರಬೇಕು. ಮರುದುರ್ಗ ಅಂದ್ರೆ ಮಣ್ಣಿನ ಕೋಟೆ, ಹೊಯ್ಗೆಯ ಕೋಟೆ. ಪಕ್ಕಕ್ಕೆ ಯಾವುದೇ ಪ್ರಾಣಿಗಳಿಗೆ ಮನುಷ್ಯರಿಗೆ ಓಡಿ ಬರಲಿಕ್ಕೆಲ್ಲ ಆಗುವುದಿಲ್ಲ. ಅದನ್ನು ದಾಟಿ ಬರುವಾಗ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋರಾಟಕ್ಕೋಸ್ಕರ ಬಂದರೆ ನಡುವೆ ಹೊಯ್ಗೆಯ ರಾಶಿ, ಅದರಲ್ಲಿ ಕಾಲುಗಳು ಸಿಕ್ಕಿ ಬೀಳ್ತವೆ ಪ್ರಾಣಿಗಳದ್ದು. ಮನುಷ್ಯರಿಗೆ ಓಡ್ಲಿಕ್ಕೆ ಆಗುವುದಿಲ್ಲ. ಅದು ಬಿಸಿಲ ಕಾಲದಲ್ಲಿ ಅವರ ಪೊಕ್ಕೆ ಬರ್ತದೆ ಕಾಲಿನಲ್ಲಿ. ಹೀಗಾಗಿ ಮೊದಲಿಗೆ ಬೇಕಾದಂತಹ ಒಂದು ದುರ್ಗ ಅದು ಮರುದುರ್ಗ. ಮತ್ತೆ ಬೇಕಾದ್ದು ಮಹೀದುರ್ಗ. ಮರುದುರ್ಗಂ, ಮಹೀದುರ್ಗಂ, ಗಿರಿದುರ್ಗಂ ತಥೈವಚ ಅಂತ 6 ದುರ್ಗಗಳು ಬೇಕು ನಮಗೆ. ಮತ್ತೆ ಊರಿನದ್ದೇ ದುರ್ಗಗಳು, ಕೋಟೆ ಕೊತ್ತಳೆಗಳೇ ಹೊರಗಿನಿಂದ ಕಾಣುತ್ತವೆ ಸುತ್ತಮುತ್ತ ಅರಮನೆ. ಅದರ ನಂತರದಲ್ಲಿ ಗಿರಿದುರ್ಗ, ಬೆಟ್ಟಗಳು ಕಾಣುತ್ತವೆ ಅಡ್ಡಡ್ಡ, ಅವನು ದಾಟಿಕೊಂಡೆಲ್ಲ ಬರಬೇಕಾಗತ್ತೆ ಅವನು. ಮತ್ತೆ ಜನದುರ್ಗಂ, ಜಲದುರ್ಗಂ, ಅದರೊಟ್ಟಿಗೆ ಕೆಳಗಿನಿಂದ ನೋಡಿದ್ರೆ ಮತ್ತೆ ಜನರ ದುರ್ಗ. ಜನರೇ ಒಂದು ರೀತಿಯಿಂದ ಲೋಕದಲ್ಲಿ ಒಟ್ಟಾಗ್ತಾರೆ. ಇದು ರಾಜನಿಗೆ ರಕ್ಷಣೆ ಕೊಡುತ್ತದೆ ಹೋರಾಟ ಬಂದಾಗ, ಜನರೇ ಹೋರಾಡುವಂತೆ. ಹಾಗೆ ಜಲದುರ್ಗ, ನೀರಿನ ರಾಶಿ, ದಾಟಿ ಬರಲಿಕ್ಕೆ ಕಷ್ಟ ಆಗ್ತದೆ. ದಾಟಿ ಬರುವಾಗಲೇ ಕಲ್ಲೊಡೆದು ಮುಳುಗಿಸ್ಲಿಕ್ಕೆ ಬರ್ತದೆ. ಇಲ್ಲ ದಾಟುವಲ್ಲಿ ಆ ನೀರಿನ ರಾಶಿಯಲ್ಲಿ ಮೊಸಳೆಗಳನ್ನು ಹಾಕ್ಲಿಕ್ಕೆ ಆಗ್ತದೆ, ಅದು ರಕ್ಷಣೆ. ಕೊನೆಗೆ ವನದುರ್ಗ, ಕಾಡುಗಳು, ಕಾಡು ಪ್ರಾಣಿಗಳು, ಕಾಡಿನಲ್ಲಿ ವಿಚಿತ್ರವಾದಂತಹ ಹಣ್ಣುಗಳು, ಕೀಟಗಳು ಎಲ್ಲ, ಕಾಯಿಗಳು ಎಲ್ಲ ಮುಟ್ಟಿದ್ರೆ ಇನ್ನೊಂದು ಆಗ್ತದೆ ಕೆಲವೊಮ್ಮೆ. ಹೀಗಾಗಿ ಇಷ್ಟು 6 ವಿಧವಾದ ದುರ್ಗಗಳ ಜೊತೆಯಲ್ಲಿ ರಾಜನ ಅರಮನೆಯನ್ನು ಕಟ್ಟಬೇಕಿರ್ಲಿಕ್ಕೆ ಬೇಕು. ಸುತ್ತಮುತ್ತಲು ಇಷ್ಟು ದೊಡ್ಡ ಮಟ್ಟಿನಲ್ಲಿ ಉಂಟದೆಲ್ಲ 6 ವಿಧದ್ದು. ಮತ್ತೆ ಸರ್ವ ಸಂಪತ್ ಪ್ರಧಾನಂಚ ಬಾಹುಲ್ಯಂಚಾಪಿ ಸಂಭವೇತ್. ಅವನ ಪಟ್ಟಣದಲ್ಲಿ ಅವನ ಇರುವ ವ್ಯವಸ್ಥೆಯಲ್ಲಿ ಅರಮನೆಯಲ್ಲಿ ಕಂಡಾಬಟ್ಟೆ ಪರಿಚಾರಕರು ಬೇಕು. ತುಂಬಾ ಜನ ಕೆಲಸದವರನ್ನೆಲ್ಲ ಹಾಕಿರಬೇಕು. ಎಲ್ಲ ವಿಶೇಷವಾದಂತಹ ಸಂಪತ್ತುಗಳು ಒಟ್ಟಾಗಿರಬೇಕು. ಅದು ಜಾಸ್ತಿ ಎಲ್ಲ ಒಂಚೂರು ಚೂರಲ್ಲ. ಬೇಕಾದಾಗ ಎಣ್ಣೆ ಬೇಕಾದಷ್ಟು ಬೇಕು ಹೋರಾಟಕ್ಕೆ ಬಂದರೆ. ಒಂದೊಮ್ಮೆ ಅನ್ನ, ಊಟಗಳಿಗೆ ವ್ಯವಸ್ಥೆಗಳು, ಅಕ್ಕಿಗಳು, ಅದು ಪದಾರ್ಥಗಳು ಹಾಗೆ. ಯದ್ ದುರ್ಗ ಸಂಪನ್ನಂ ಯತ್ಪುರಂ ದುರ್ಗ ಸಂಪನ್ನಂ ಧಾನ್ಯಾಯುಧ ಸಮನ್ವಿತವಂತಾರೆ. ಆಯುಧಗಳಲ್ಲಿ ಇರಬೇಕು, ಧಾನ್ಯಗಳಲ್ಲಿ ಇರಬೇಕು. ಹೋರಾಟ ಶುರುವಾದ್ರೆ ಒಂದು 10-50 ದಿನ ತಿನ್ಲಿಕ್ಕೆ ಬೇಕಾದ ಸೊತ್ತುಗಳು ಅವರಲ್ಲಿ ಬರಬೇಕು, ಹೊಡಿಲಿಕ್ಕೆ ಬೇಕಾದ ಸೊತ್ತುಗಳು ಅವರಲ್ಲಿ ಇರಬೇಕು. ಆದ ಆಯುಧಗಳ ವ್ಯವಸ್ಥೆಗೆ, ಊಟೋಪಚಾರಗಳ ವ್ಯವಸ್ಥೆಗೆ ಬೇಕಾದ ಹಾಗೆ ಪುರವನ್ನು, ಪಟ್ಟಣವನ್ನು ನಿರ್ಮಾಣ ಮಾಡಿಕೊಳ್ಳಬೇಕು. ದೃಢ ಪ್ರಾಕಾರ ಪರಮಂ ಅದು ಹೇಳ್ತಾನೆ. ಮತ್ತೆ ಅದರೊಟ್ಟಿಗೆ ಬರುವಾಗ ಹಸ್ತಿ ಅಶ್ವ ರಥ ಸಂಕುಲಂ, ಒಳಗಿಂದ ಆನೆಗಳು, ಕುದುರೆಗಳು, ಅವುಗಳದ್ದು ರಥಗಳು, ಮತ್ತೆ ಅವನು ಬೇರೆ ಪ್ರತ್ಯೇಕ ರಥಗಳ ವ್ಯವಸ್ಥೆ. ಹೋರಾಟಕ್ಕೆ ಬೇಕಾದವರು ಒಳ್ಳೆ ಗಟ್ಟಿಮುಟ್ಟಾದ ಎತ್ತರವಾದ ಪಾಗಾರ, ಬೇಕಾದಷ್ಟು ಒಳಗೆ ಕೂತ್ಕೊಂಡಿರತಕ್ಕಂಥ ಯುದ್ಧ ತುಕುಡಿಗಳು, ಒಂದಿಷ್ಟು 2-3 ಮಾತ್ರ ಅಲ್ಲ ಆನೆಗಳೊಂದು, ದೊಡ್ಡ ದೊಡ್ಡ ಗಾತ್ರ ರಾಶಿ. ಮತ್ತೆ ಊರಿನೊಳಗೆ ವಿದ್ವಾಂಸ ಶಿಲ್ಪಿನಃ ಯತ್ರ ನಿಚಯಾಷ್ಟು ಸುಸಂಚಿತ, ಎಲ್ಲ ವಸ್ತುಗಳ ರಾಶಿ ಆ ಪಟ್ಟಣದಲ್ಲಿ ಸಿಗಬೇಕು. ಅಂದ್ರೆ ಬೇಕು ಅಂದಾಗ ಎಲ್ಲ ಬರಲಿಕ್ಕೆ ಹಾಗೆ ತಯಾರಾಗಿರ್ಬೇಕು. ಅವನು ಎಲ್ಲದರ ಮೂಟೆ ಯಾವಾಗ ಏನಾಗುತ್ತೆ ಗೊತ್ತಿಲ್ಲ. ಅದಕ್ಕೋಸ್ಕರ ಅಲ್ಲಿರತಕ್ಕಂಥ ನಡುವಿನಲ್ಲಿ ಬೇಕಾದಷ್ಟು ತಿಳಿದವರು ಬರಬೇಕು. ವಿದ್ವಾಂಸ ಮತ್ತೆ ಶಿಲ್ಪಿನಃ, ಒಳ್ಳೊಳ್ಳೆ ಬಗೆಯ ಕರಕುಶಲ ಸಂಪನ್ನರು ಇರಬೇಕು. ಶಿಲ್ಪ ಮಾತ್ರ ಅಲ್ಲ, ಕೈಯು. ಆ ಲೆಕ್ಕದಲ್ಲಿ ಬರುವವರೆಲ್ಲ ತಿಳಿದವರೆಲ್ಲ ಇರ್ತಾರೆ. ಶಿಲ್ಪಿಗಳು, ಮತ್ತೆ ಬೇಕಾದಷ್ಟು ಸಂಪತ್ತುಗಳು. ಧಾರ್ಮಿಕಷ್ಟ ಜನ ಯತ್ರ, ಒಳ್ಳೆ ಧಾರ್ಮಿಕರ ಊರಿನಲ್ಲಿ ಇರಬೇಕು. ಅಧರ್ಮವನ್ನು ನಡೆಸುವವರು, ಗಲಾಟೆ ಎಬ್ಬಿಸುವವರು ಇರಬಾರದು. ಒಳ್ಳೆ ಲಾಯಕ ಜನರು ತುಂಬಿದಂತ ಪ್ರದೇಶದಲ್ಲಿ ರಾಜ ಈ ಕೋಟೆ ಜೊತೆಯಲ್ಲಿ ಅರಮನೆಯನ್ನು ಮಾಡಿಕೊಳ್ಳಿಕ್ಕೆ ಅದರೊಳಗೆ ಇವರೆಲ್ಲ ಸಿಗ್ತಾರೆ. ಮತ್ತೆ ಸಾಕ್ಷ್ಯಂ, ಆನಂತರ ದಾಕ್ಷ್ಯಂ ಉತ್ತಮ ಆಸ್ಥಿತ. ಈ ಜನರ ಸಮೂಹದಲ್ಲಿ ಒಳ್ಳೆ ಸಾಮರ್ಥ್ಯ ಅಭಿವ್ಯಕ್ತಿ ಮಾಡತಕ್ಕ ವ್ಯಕ್ತಿಗಳು ಬೇಕು ನಮಗೆ. ಎಲ್ಲ ಹೇಳಲಿಕ್ಕೆ ಕೂಡದ ರಿಟೈರ್ಡ್ ಆದ ಪರ್ಸನ್ಸ್ಗಳು ಜಾಸ್ತಿ ಇದ್ರೆ ಪ್ರಯೋಜನ ಇಲ್ಲ. ಹಾಗೆ ದುರ್ಗ ಕೇಳುವಾಗ ಹೇಳಿದ್ದಲ್ಲ, ಜನದುರ್ಗಂ ಒಂದುಂಟಲ್ಲ, ಊರಿನ ಜನರು ಒಂದು ಹೋರಾಟಕ್ಕೆ ತುಕ್ಕುಡಿ ಇದ್ದಾಗೆ. ಅವರು ಶತ್ರು ಬಾಳೆ ಎದುರು ಬಂದಾಗ ಊರಿನವರು ಹೊಡೆದಿದ್ದಾರೆ. ದ್ರುಪದನಲ್ಲಿಗೆ ಅವನನ್ನು ಕಟ್ಟಿಕೊಂಡು ಬರಬೇಕು ಅಂತ ದ್ರೋಣ ಹೇಳಿದ್ದಕ್ಕೆ ಕರ್ಣ ಸಮೇತ ದುರ್ಯೋಧನ ಹೋಗಿದ್ರು. ಮತ್ತೆ ಪಾಂಡವರು ಅವರದ್ದು ಆಗಿಲಿ ಅಂತೇಳಿ ಅವರಿಗೆ ತರಲಿಕ್ಕೆ ಆಗಲಿಲ್ಲ ದ್ರುಪದನ. ಅಲ್ಲಿ ಹೋದವರೇ ಪೆಟ್ಟು ತಿಂದಿದ್ದಾರೆ. ಸರಾಗ ಪೆಟ್ಟು ಕೊಡೋ ಮೊದಲು ಯಾರಿಂದ? ಅಲ್ಲಿನ ಹೆಣ್ಮಕ್ಕಳಿಂದ ಎಲ್ಲ.
ಅವರೆಲ್ಲ ಉಪ್ಪರಿಗೆ ಹತ್ತಿ ದೊಣ್ಣೆ, ಲಟ್ಟಣಿಗೆ, ಹಿಡಿಸೂಡಿ, ಕೋಲು, ಅಂತ ಅವಲಕ್ಕಿ ಬಡಿಯುವ ಒನಕ್ಕೆ ಇವನ್ನೆಲ್ಲ ಬಿಸಾಡಿದ್ದಾರಂತೆ, ಅವರ ಮೇಲೆ ಹೊಡೆದಿದ್ದಾರಂತೆ. ಅದು ಎಷ್ಟಿರಬೇಕು ನೋಡಿ ಲೆಕ್ಕ. ಆದ್ರಿಂದ ಹೇಳಿದ್ದು ಪಟ್ಟಣ ಅಂದ ತಕ್ಷಣ ಒಳಗೆ ಬೇಕಾದಷ್ಟು ಆಯುಧಗಳು, ಯಂತ್ರಗಳು, ಸಲಕರಣೆಗಳು ಇರಬೇಕು. ಬೇಕಾದಾಗ ಎಷ್ಟೋ ಬೆಡಗಿಯರು ಹತ್ತಿ ದ್ರುಪದನ ಅರಮನೆಯಲ್ಲಿ ಪಟ್ಟಣದಲ್ಲಿ ದುರ್ಯೋಧನಾದಿಗಳನ್ನು ಬಡಿದು ಓಡಿಸಿದ್ದಾರಂತೆ. ಅವರು ಹೋದ್ರು, ಮತ್ತೆ ಪಾಂಡವರು ಆಗುದಿಲ್ಲಲ್ಲ ಅವರಿಗೆ ಹೇಳಿ ಹೋದರು. ಮತ್ತೆ ದ್ರುಪದನನ್ನು ಕಟ್ಟಿ ತಂದದ್ದು. ಹೀಗಾಗಿ ಬಹಳ ಚಂದವಾಗಿ ಯಾವುದೆಲ್ಲ ಇರಬೇಕು, ಒಂದು ಕೋಟೆ ಒಳಗೆ ರಾಜನ ವಿಶೇಷವಾದ ಆವಾಸ ಸ್ಥಾನಕ್ಕೆ ಆಗುವಾಗ ಎಲ್ಲರೂ ಬರಬೇಕು, ಧಾರ್ಮಿಕರು, ಸಾಮರ್ಥ್ಯವುಳ್ಳವರು ಇರಬೇಕು. ಮತ್ತೆ ಊರ್ಜಸ್ವಿ ನರ ನಾಗಾಶ್ವಂ, ಗಟ್ಟಿಮುಟ್ಟಾದ ಆನೆ, ಕುದುರೆ ಇವೆಲ್ಲ ಆಗಿರಬೇಕು ಜನರು. ಅಲ್ಲಿ ಬಹಳ ವಿಶೇಷವಾಗಿ ಅವರು ಸೇರಿಕೊಳ್ಳಬೇಕು. ಮತ್ತೆ ಸಾನುನಾದಂಚ ಚತ್ವರಾಪಣ ಶೋಭಿತಂ ಪ್ರಸಿದ್ಧ ವ್ಯವಹಾರಂಚ, ಬೇಕಾದಷ್ಟು ಅಂಗಡಿಗಳು, ಮಳಿಗೆಗಳು, ವ್ಯಾಪಾರದ ಮಳಿಗೆಗಳು, ಒಳ್ಳೆ 4 ಬೀದಿಗಳು, ಚಪ್ಪರಗಳು, ಬೇಕಾದ ಹಾಗೆ ಬಂದವರಿಗೆ ಇರುವ ಹಾಗೆ ಒಳಗೆ ಪಟ್ಟಣದೊಳಗೆ ಅತ್ಯಂತ ಎತ್ತರದ ವ್ಯವಹಾರ ವ್ಯವಸ್ಥೆ ಅವರಲ್ಲಿ ನೇರಾನೇರಿ, ಎಲ್ಲ ವಿಶೇಷವಾದಂತಹ ಪ್ರಶಾಂತಂ ಅಕುತೋಭಯಂ, ಊರು ಚಂದ ಇರಬೇಕಂತ, ಶಾಂತವಾಗಿರಬೇಕು. ಅದರೊಟ್ಟಿಗೆ ಯಾವುದೇ ರೀತಿಯಾದ ಹೆದರಿಕೆ, ಭಯ, ಅನ್ಯಾಯ ಆಗದಂತೆ ಇರಬೇಕಂತ. ಅಂತಹ ಕಡೆಯಲ್ಲಿ ರಾಜ ಪಟ್ಟಣವನ್ನು ಕಟ್ಟಿಕೊಂಡು ತಾನಿರಬೇಕು. ವಾಸ್ತವವಾಗಿ ನೋಡ್ಲಿಕ್ಕೆ ಹೋದರೆ ಸುಪ್ರಭಂ, ಒಳ್ಳೆ ಬೆಳಕು, ಗಾಳಿ, ಸಾನುನಾದಂಚ, ಒಳ್ಳೆ ಪಾಠ ಪ್ರವಚನ, ಜೊತೆಯಲ್ಲಿ ಚಿಂತನೆ, ವ್ಯವಸ್ಥೆಗಳು, ತರಗತಿಗಳು ಇವೆಲ್ಲ ಇರಬೇಕು. ಸುಪ್ರಶಸ್ತಂ ನಿವೇಶನ, ಒಳ್ಳೆ ಪ್ರಶಸ್ತವಾದ ಮನೆ, ನೋಡುವಾಗಲೇ ಭೂತದಾಗೆಲ್ಲ ಕಾಣಬಾರದು, ಚಂದವಾದ ಎಲ್ಲ ಅಲಂಕಾರ ದ್ರವ್ಯಗಳು ಇರತಕ್ಕಂಥ ವ್ಯವಸ್ಥೆ. ಇದು ರಾಜನಿಗಾಗಿ ಒಳಗೆ ಸೇರಿಕೊಳ್ಳಲಿಕ್ಕೆ, ವಾಸ್ತವವಾಗಿ ಇರಲಿಕ್ಕೆ ಅವನು ಒಳ್ಳೆಯ ಜಾಗ ಆಗಿರಬೇಕು. ಅಂದ್ರೆ ಸುಪ್ರಶಸ್ತಂ ನಿವೇಶನ, ಅದರೊಟ್ಟಿಗೆ ಎಲ್ಲ ಸೇರಿದವರು ಬರಬೇಕು, ತಿಳಿದವರು ಇರಬೇಕು, ಸಂಪೂರ್ಣವಾಗಿರಬೇಕು. ಅದರೊಟ್ಟಿಗೆ ಬ್ರಹ್ಮ ಘೋಷಾನುನಾದಿತಂ ಅಂತಾರೆ. ಸೇರಿಕೊಂಡವರು ಒಳ್ಳೆಯವರಷ್ಟೇ ಅಲ್ಲದೆ, ಶುದ್ಧ ಉಳ್ಳವರು ಮಾತ್ರ ಅಲ್ಲದೆ, ಶೌಚ ಸಂಪಾದನೆ ಉಳ್ಳವರು ಮಾತ್ರ ಅಲ್ಲದೆ, ಒಳ್ಳೆ ತಿಳುವಳಿಕೆ ತುಂಬಿದವರು, ಪ್ರಾಜ್ಞರು, ಪ್ರಾಜ್ಞ ಸಂಪೂರ್ಣ ಬುದ್ಧಿಮಂತರದ್ದೇ ನಾಡು ರಾಜ ಇರುವ ಜಾಗ ಅಂದ್ರೆ. ದಡ್ಡರೆಲ್ಲ ಇಲ್ಲ, ಎಲ್ಲ ನಿತ್ಯವೂ ವೇದಘೋಷ ಕೇಳ್ತಾ ಇರಬೇಕು ಬಹಳ ಚೆನ್ನಾಗಿ. ಮತ್ತೆ ಸಮಾಜೋತ್ಸವ ಸಂಪನ್ನ, ಸಮಾಜದಲ್ಲಿ ಬೇಕಾದಂತ ಒಳ್ಳೆಯ ಕೆಲಸಗಳು ಆಗ್ತಾ ಇರಬೇಕು. ಹಬ್ಬಗಳು, ಉತ್ಸವಗಳು, ಅಲಂಕಾರಗಳು, ಇವೆಲ್ಲ ಮೆರವಣಿಗೆಗಳು ನಡೀತಾ ಇರಬೇಕು. ಸುಪೂಜಿತ ದೈವತ, ಬಹಳ ಚಂದವಾದ ದೇವತಾರಾಧನೆ, ಉತ್ಸವಗಳು, ಹಬ್ಬಗಳು, ಪೂಜೆ ಪುನಸ್ಕಾರಗಳು, ಭಗವಂತನ ಸಮಾರಾಧನೆ, ಇತರ ದೇವತೆಗಳ ಸಮಾರಾಧನೆಗಳು, ಇಷ್ಟೆಲ್ಲ ಆಗುವ ದೇಶ. ಅದರೊಟ್ಟಿಗೆ ರಾಜ ಏನ್ ಮಾಡಬೇಕು, ವಶ್ಯಾಮತ್ಯವಲಹ, ತನ್ನವರನ್ನೆಲ್ಲ ತನ್ನ ಅಂಗೈಯಲ್ಲಿ ಅಗಲದಲ್ಲಿ ಇಟ್ಟುಕೊಳ್ಳುವವನಾಗಿರಬೇಕು. ಅಂತವನು ತತ್ಪುರಂ ಸ್ವಯಂ ಆವಸತ್, ತಾನೇ ಸ್ವಯಂ ಅಲ್ಲಿ ಪ್ರವೇಶ ಮಾಡಿ ತಾನೇ ಇರಬೇಕು. ರಾಜನಿರುವ ಜಾಗ ಎಷ್ಟು ಗೌಜಿ ಇರುತ್ತದೆ ಅಂತ ಊರಿನ ಬಗ್ಗೆ, ಹೊರಗಿಂದ ಹೊರಗಿರತಕ್ಕಂತಹ ದುರ್ಗಗಳ ಬಗ್ಗೆ ಹೇಳುತ್ತ, ಒಳಗೆ ಎಲ್ಲಾ ಪ್ರಕಾರದ ಸಂಪತ್ತುಗಳು ಹೇರಳವಾಗಿ ಇರಬೇಕು ಅಂತ ಸ್ಟಾಕ್ ಹೇಳುತ್ತ ಬೇಕಾದಾಗ. ಅಷ್ಟೇ ಅಲ್ಲದೆ ಒಳ್ಳೆ ವ್ಯವಹಾರ, ಗಿಜಿ 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 ಗಿಜಿ. ಒಂದು ದೃಷ್ಟಿಯಿಂದ ತುಂಬಾ ಜನಗಳಿದ್ದಲ್ಲಿ ರಾಜನ ಮೇಲೆ ನೇರ ಪಿತೂರಿ ಮಾಡಲಿಕ್ಕೆ ಯಾರಿಗೂ ಆಗುವುದಿಲ್ಲ. ಅಷ್ಟೇ ಅಲ್ಲದೆ ಆ ಜನಜಂಗುಳಿ ರಾಜನ ಚಾರರು ಕಂಡಾಬಟ್ಟೆ ತಿರುಗಲಿಕ್ಕೆ ಆಗ್ತದೆ. ಇದೇ ಬೋರ್ಡ್ ಬೀದಿಯಲ್ಲಿ ರಾಜನ ಜನ ಅಂತ ಹೇಳಿಕೊಂಡು 4-5 ಜನ ಆಚೀಚೆ ಏನಾದ್ರೂ ಅನ್ಯಾಯ ಆಗ್ತದ ನೋಡ್ಲಿಕ್ಕೆ ಹೋದ್ರೆ ಅದನ್ನು ಪ್ರತಿಯೊಬ್ಬರು ಗಮನಿಸ್ತಾರೆ. ಎಂತವನ್ನು ರಾಜನ ಚಾರ ಅಂತ ನೋಡ್ತಾನೆ, ಅಭ್ಯಾಸ ಆಗ್ತದೆ. ಇದು ಸಾವಿರಾರು ಮಂದಿ ಜೊತೆಯಲ್ಲಿ ರಾಜನ 10 ಮಂದಿ ಯಾರು ಅಂತ ಯಾರಿಗೂ ಗೊತ್ತಾಗುದಿಲ್ಲ ನೋಡಿ. ಅರಮನೆಯ ಪಟ್ಟಣದ ರಾಜನ ತಾಣದ ಕಥೆ ಹೇಗೆ ಅಂದ್ರೆ, ಜನ ಹೆಚ್ಚಿದ್ದಾಗೆ, ಗೌಜಿ ಹೆಚ್ಚಿದ್ದಾಗೆ, ಪ್ರತಿನಿತ್ಯವೂ ಊರು ಉತ್ಸವ, ಹಬ್ಬ, ಹರಿದಿನ, ಗೌಜಿ, ಮೆರವಣಿಗೆ ಅಂದಾಗ ಪ್ರತಿನಿತ್ಯದಲ್ಲಿಯೂ ಗೂಢಚಾರರು ತಿರುಗ್ತಾರೆ. ತಿರುಗ್ಲಿಕ್ಕೆ ಅವಕಾಶ ಸಿಕ್ಕಿದ್ದು ಸಾಮಾನ್ಯನಾಗಿ ಹೋಗಿಬಿಡ್ತಾನೆ. ಹೀಗಾಗಿ ಬಹಳ ಒಳ್ಳೆ ಅವಾಗ ನಾವು ನೋಡಿಕೊಂಡ್ರೆ ಏನು ಗಲಾಟೆ ಇಲ್ಲದ ಫ್ರೀ ಆದ ಆರಲ್ಲಿ ರಾಜ ಇರಬಹುದು. ಅಲ್ಲ, ರಾಜ ಎಲ್ಲರೂ ಇದ್ದರೇನೆ ಅವನು ಕ್ಷೇಮ. ಅವನು ಪ್ರತ್ಯೇಕ ಆಗಿದ್ದಾಗಲೇನೆ ಅವನಿಗೆ ಪಡಿಲಿಕ್ಕೆ ನಿಂತ. ಹೀಗೆ ಎಲ್ಲರೂ ಹಾಗೆ ಸನ್ಯಾಸಿಗಳು 10,000 ಜನರು ಒಟ್ಟಿಗಿದ್ದಾಗ ಅವರ ಸನ್ಯಾಸ ಧರ್ಮ ಜೋರು ಗಟ್ಟಿಯಲ್ಲಿ ಇರ್ತದೆ.
ಎಂತ ತಲೆ ಹಾಳೆ ಆಗುವುದಿಲ್ಲ. ಸಮಾಜ ಮಧ್ಯದಲ್ಲಿದ್ರೆ ಅವರು ಎಂದು ಪ್ರೈವೇಸಿಯನ್ನು ಅವಲಂಬಿಸ್ತಾರೆ, ಹೋಗ್ತಾರೆ, ಏಕಾಂಗಿಯಾಗಿ ಬಿಡ್ತಾರೆ, ಆಗ ಅವರ ತಲೆ ಹಾಳಾಗಿ ಶುರು ಆಗುತ್ತೆ. ಆಗ ಯಾರೋ ಮೆಲ್ಲಕ್ಕೆ ಪ್ರಸಾದಕ್ಕೆ, ಪಾದ ಸೇವೆಗೆ ಅಂತ ಹೇಳಿ ಬಂದವರು ಕೊನೆಗೆ ಎಲ್ಲ ಕೋಣೆಯ ಸೇವೆಯನ್ನು ಮಾಡಿಬಿಡ್ತಾರೆ. ಅದು ಆಗದಂತಾಗಲಿ ಎಲ್ಲಿ ಯಾರು ಇರ್ಬೇಕು ಹೇಳಿದ್ರು. ಯಾವತ್ತು ನೋಡಿದ್ರು ಮಠ ಮಂದಿರಗಳು ಹಬ್ಬ ಹರಿದಿನಗಳಂತೆ ಪಾಠ ಪ್ರವಚನಗಳಲ್ಲಿ ವೇದಾಂತ ಘೋಷ, ಬ್ರಹ್ಮಘೋಷ ಅನ್ನೋದು ಅಂತ ಹೇಳ್ತಾರೆ. ರಾಜನ ಪುರದಲ್ಲಿ ಎಲ್ಲರೂ ಬರುವಾಗಿ ಬ್ರಹ್ಮಘೋಷ ಆಗಬೇಕು, ವಿದ್ವಾಂಸರಿರ್ಬೇಕು ಅಂದ್ರೆ ಒಂದು ಮಂಡಳಿ ಆಯ್ತು. ಉತ್ಸವ ಆಗಬೇಕು ಅಂದ್ರೆ ಸಮಾಜ ಸೇರ್ತದೆ, ಅದೊಂದು ಕಥೆಯೇ ಆಯ್ತು. ವ್ಯಾಪಾರ ವ್ಯವಹಾರಗಳಾಗಬೇಕಂದ್ರೆ ವೈಶ್ಯರದ್ದು ಸಮೃದ್ಧಿ ಆಯ್ತು. ಅದರಿಂದ ಎಲ್ಲರೂ ಆನೆ ಕುದುರೆ ಎಲ್ಲ ಅಲ್ಲೇ ಇರಬೇಕು ಹೇಳಿಬಿಟ್ಟವನು. ಇಂಥದ್ದು ರಾಜನ ಆಶ್ರಯ ಪುರ ಅಂತ ಹೇಳಿ ಭೀಷ್ಮ ಅವನು ಕೇಳಿದ್ದಕ್ಕೆ ಬಹಳ ಚೆನ್ನಾಗಿ ಎಲ್ಲಿರಬೇಕು ರಾಜ ಕೇಳಿದ್ರೆ ಎಲ್ಲಿರಬೇಕೆನ್ನುವುದು ರಾಜ ಎನ್ನುವುದಕ್ಕೊಂದು ದೊಡ್ಡ ಮಟ್ಟಿನ ಬಹಳ ಚಂದವಾದ, ಅಂದ್ರೆ ರಾಜರಿಗೆ ರಾಜನೀತಿಗೆ ಅನುಕೂಲಕರವಾದ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೋಸ್ಕರ ಭೀಷ್ಮ ಅದರಲ್ಲಿಯೂ ವೈದಾಂತಿಕವಾಗಿ ಸೈದ್ಧಾಂತಿಕವಾಗಿ ಬ್ರಹ್ಮಚಿಂತನೆ ಇರುವಂತೆ ದೇವರ ನಾವು ಕೇಳುವಾಗ ಯೋಚನೆ ಬರುತ್ತೆ. ಹಿಂದೆಲ್ಲ ದೇವರ ಪೂಜೆ ಇಲ್ಲ, ಮಂದಿರ ಮಠಗಳಿಲ್ಲ ಹೇಳಿ, ಇಲ್ಲೇ ಎಷ್ಟು ಜನ ಹೇಳ್ತಾನೆ. ಇಲ್ಲಿ ಬಿಡಿ, ಇದು ಕೇವಲ 5,000 ವರ್ಷದ ಕೆಳಗಿನ ಧರ್ಮರಾಜನ ಭೀಷ್ಮನ ಸಂವಾದ ಚಿಂತನೆ. ಆದ್ರೆ ಅದಕ್ಕೂ ಎಷ್ಟೋ ಸಾವಿರಾರು ವರ್ಷ ಹಿಂದಿನ ದುಷ್ಯಂತನ ಚರಿತ್ರೆ. ಅವನು ಕಣ್ವಾಶ್ರಮದೊಳಗೆ ಹೋದಾಗ ಆಗ ತಾನೇ ಪೂಜೆ ಮಾಡೋ ಗುಡಿಗಳನ್ನು ನೋಡಿದೆ ಅಂತಾನೆ, ವೇದ ಮಂತ್ರವನ್ನು ಕೇಳ್ತಾ ಇದ್ದೇನೆ ಅಂತ ನಾನು. ಅದನ್ನ ಆಗಲು ಅದೇನು ಮಹಾ ರಾಮಾಯಣ ಕಾಲದಲ್ಲಿ ಸೀತೆ ಬಗ್ಗೆ ಆಡಿಕೊಂಡಾಗ ಸುತ್ತಮುತ್ತಲಿನ ರಾಕ್ಷಸರೇನು ಹೇಳ್ತಾರೆ, ಅವಳನ್ನು ಕೊಂದು ತಿಂದ ಹಾಕುವ, ನಾವು ಮತ್ತೆ ನಮ್ಮ ಗ್ರಾಮ್ಯ ದೇವತೆ ಇದ್ದಾಳಲ್ಲ ನಿಕುಂಬಿಲೆ, ಅಲ್ಲಿ ಹೋಗಿ ನಾವು ಅದನ್ನು ಸಮರ್ಪಣೆ ಮಾಡಿ ತಿಂದು ಕುಣಿದು ಬಿಡುವ. ನೃತ್ಯಾಮೋತ ನಿಗುಂಬಿಲ, ಸಮೂಹ ನೃತ್ಯ ದೇವಿ ಎದುರು. ಇವತ್ತು ಮಾರಿಯ ಹತ್ತಿರದಲ್ಲಿ ಮಾಡತಕ್ಕಂತಹ ಬಲಿ ಅಂತ ತಿಳ್ಕೊಳ್ಳಿ. ಆ ರೀತಿಯಾಗಿ ನಾವು ನಮ್ಮ ರಾಕ್ಷಸಿ ದೇವತೆಗೆ ಆಹುತಿ ಕೊಟ್ಟು ನಾವು ತಿಂದು ಮುಗಿಸಿ ಕುಣಿದು ಬಿಡುವ ಅಂತ ಹೇಳ್ತಾರೆ. ಹೀಗಾಗಿ ಎಲ್ಲೆಂದರಲ್ಲಿ ಸಮಾರಾಧನೆ ವಿಷಯ ಇದ್ದೇ ಇತ್ತು. ಕೆಲವು ದುಷ್ಟ ಶಕ್ತಿಗಳ ಆರಾಧನೆ, ಕೆಲವು ಶಿಷ್ಟ ಶಕ್ತಿಗಳ ಆರಾಧನೆ, ಸಾತ್ವಿಕವಾಗಿ, ರಾಜಸವಾಗಿ, ತಾಮಸವಾಗಿ, ಶಾಕ್ತವಾಗಿ, ಭಗವಂತನ ವಿಶೇಷವಾದಂತಹ ಪೌರುಷ ರೀತಿಯಲ್ಲಿ. ಹೀಗಾಗಿ ಅನೇಕ ಪ್ರಕಾರದಲ್ಲಿ ಇತ್ತು ಹೇಳಲಿಕ್ಕೋಸ್ಕರ ಇವರು ದಿನನಿತ್ಯದ ಉತ್ಸವ, ಅದಲ್ಲದೆ ಪೂಜಿತ ದೈವತ ಮೇಳಗಳ ಪೂಜೆ ಪುನಸ್ಕಾರ ಇಷ್ಟೆಲ್ಲ ಮಾಡಿ ರಾಜ ತನ್ನ ಪರಿವಾರದವನು ತನ್ನ ಅಂಕೆಯಲ್ಲಿಟ್ಟುಕೊಂಡು ಅಂಕೆಯಲ್ಲಿಡುವ ಹಾಗೆ ವಾಸ್ತು ನಿರ್ಮಾಣದಲ್ಲಿ ಅವನ ಬದುಕು. ಅದಕ್ಕೆ ಹಾಗೆ ಹೇಳಿದ್ದನು. ಹೀಗೆ ರಾಜ ಪುರವನ್ನು ಪ್ರವೇಶ ಮಾಡತಕ್ಕದ್ದು ಅಂತ ಹೇಳ್ತಾ ಇದರ ಬಗ್ಗೆ ಮತ್ತಷ್ಟು ಒಳ್ಳ ಚಂದವಾದಂತಹ ಚಿಂತನೆಯನ್ನು ಭೀಷ್ಮರ ಮುಂದೆ ನೀಡುತ್ತಾರೆ. ವಂದನೆಗಳು. ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.